ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಹಡಪದ ಅಪ್ಪಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಉಡುತಡಿ ಮಹಾದೇವಿ ಸಾಂಬ ಶಿವ ಅಕ್ಕ ನಾಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ಆಯ್ದಕ್ಕಿ ಲಕ್ಕಮ್ಮ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಮಾದಾರ ಚೆನ್ನಯ್ಯ ಸಾಂಬ ಶಿವ ದೋಹಾರ ಕಕ್ಕಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಕುಂಬಾರ ಗುಂಡಯ್ಯ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶರಣೆ ಮುಕ್ತಾಯಕ್ಕ ಸಾಂಬ ಶಿವ ಶರಣೆ ಮುಕ್ತಾಯಕ್ಕ ಸಾಂಬ ಶಿವ ಬುಡ್ಡಾಪುರದ ನಮ್ಮ ಸಾಂಬ ಶಿವ ಸತ್ಯಕ್ಕ ಲಿಂಗಮ್ಮ ಸಾಂಬ ಶಿವ ಸತ್ಯಕ್ಕ ಲಿಂಗಮ್ಮ ಸಾಂಬ ಶಿವ ಶರಣೆ ಬೊಂತಾದೇವಿ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಮೂಳಿಗೆ ಮಾರಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಗುರುವಾರ ಗೊಲ್ಲಾಳ
ಶಿವ ಮೇದಾರ ಕೇತಯ್ಯ ಸಾಂಬ ಶಿವ ಕಿನ್ನರ ಬೊಮ್ಮಯ್ಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಜೈ ಗುರು ಬಸವೇಶ್ವರರ ಮಹಾದೇವ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತು ಓ ಆಧ್ಯಾತ್ಮ ಕ್ರಾಂತಿ ವೀರ ದೇವ ದಯೆಯೆಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರೊಂದು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪ್ರತಿ ವರ್ಷದಂತೆ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ನಡೀತಕ್ಕಂಥ ಪ್ರವಚನ ಕಾರ್ಯಕ್ರಮದ 4ನೇ ದಿನದ ಕಾರ್ಯಕ್ರಮ. ಇಲ್ಲಿ ಸೇರಿರುವಂಥ ಎಲ್ಲ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಲ್ಲಿ, ಎಲ್ಲ ಸದಸ್ಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣೋ ಶರಣಾರ್ಥಿ. ನಿನ್ನೆ ದಿನ ಬಸವಣ್ಣನವರು ಪ್ರಧಾನಮಂತ್ರಿಯಾದ ನಂತರ ಅನುಭವ ಮಂಟಪವನ್ನು ಕಟ್ತಾರೆ. ಅನುಭವ ಮಂಟಪಕ್ಕೆ ಎಲ್ಲರಿಗೂ ಮುಕ್ತವಾದ ಒಂದು ಪ್ರವೇಶ, ಎಲ್ಲರಿಗೂ ಮುಕ್ತವಾದ ಪ್ರವೇಶ. ಅಲ್ಲಿ ಇಂಥವ್ರು ಹೋಗಬೇಕು, ಇಂಥವ್ರು ಹೋಗಬಾರ್ದು ಅಂತಿರಲಿಲ್ಲ. ಕಲಿತವ್ರು ಹೋಗಬೇಕು, ಕಲಿದೇ ಇದ್ದವರು ಹೋಗಬಾರ್ದು, ಅಥವಾ ಪುರುಷರು ಹೋಗಬೇಕು, ಸ್ತ್ರೀಯರು ಹೋಗಬಾರ್ದು, ಅಥವಾ ಈ ವಯಸ್ಸಿನವರು, ಇದು ಯಾವುದೇ ರೀತಿಯ ತಾರತಮ್ಯಗಳಿಲ್ಲದೆ, ಭೇದ ಭಾವಗಳಿಲ್ಲದೆ ಮುಕ್ತವಾದ ಸ್ವಾತಂತ್ರ್ಯವನ್ನು ಕೊಟ್ಟು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಾವೆಲ್ಲ ಧರ್ಮಗಳನ್ನು ತಗೊಂಡಾಗ, ಅವರ ಧರ್ಮಗ್ರಂಥಗಳನ್ನು ತಗೊಂಡಾಗ, ಧರ್ಮಗುರು ಎಲ್ಲ ಹೋಗಿ ತನಗೆ ಸಿದ್ಧಿಯಾಗಿರ್ತಕ್ಕಂಥದ್ದನ್ನು ಬರೆದು ನಮ್ಮ ಧರ್ಮಗ್ರಂಥ ಅಂತ ಹೇಳಿದರೆ, ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಧರ್ಮ ಕೊಟ್ಟಂಥ, ಧರ್ಮಗ್ರಂಥವನ್ನು ಕೊಟ್ಟಂಥ ಮಹಾತ್ಮ ಅಂದರೆ ಬಸವಣ್ಣ. ಬಸವಣ್ಣ ಒಬ್ಬನೇ ಹೇಳಿದ್ದು ನಮ್ಮ ಧರ್ಮಗ್ರಂಥ ಅಲ್ಲ, 300 ಜನ ವಚನಕಾರರು ಹೇಳಿದ್ದು ನಮ್ಮ ಧರ್ಮಗ್ರಂಥ. ತಾನೊಬ್ಬ ಎಲ್ಲೋ ತಪಸ್ಸಿಗೆ ಕುಂತು ತನಗೆ ಸಿದ್ಧಿಸಿದ್ದನ್ನು, ತಾನೊಬ್ಬ ಬರೆದಿದ್ದನ್ನು ಧರ್ಮಗ್ರಂಥ ಅಂತ ಒಪ್ಪಿಕೊಳ್ಳಲಿಲ್ಲ ಬಸವಣ್ಣ. ಅಥವಾ ಈ ಜನಸಂದಣಿಯನ್ನು ಬಿಟ್ಟು ತಾನೆಲ್ಲ ಹೋಗಿ ತಪಸ್ಸಿಂದ ಬಂದಿದ್ದನ್ನು
ಧರ್ಮ ಅಂತ ಹೇಳಲಿಲ್ಲ. ಎಲ್ಲರ ಮಧ್ಯೆನೇ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಬಸವಣ್ಣ ಕೊಟ್ಟಂಥ ಒಂದು ಧರ್ಮ ಹುಟ್ಕೊಳ್ತು. ಬಸವಣ್ಣ ಕೇವಲ ಸಾಮಾಜಿಕವಾಗಿ ಮಾತ್ರ ಪ್ರಜಾಪ್ರಭುತ್ವವನ್ನು ತರಲಿಲ್ಲ. ಧಾರ್ಮಿಕ ಪ್ರಪಂಚದಲ್ಲಿ ಎಲ್ಲ ಪ್ರಪಂಚದಲ್ಲೂ ಪ್ರಜಾಪ್ರಭುತ್ವವನ್ನು, ಎಲ್ಲ ರಂಗದಲ್ಲೂ ಪ್ರಜಾಪ್ರಭುತ್ವವನ್ನು ತಂದವರು ಅಂದರೆ ಬಸವಣ್ಣ. ಅನುಭವ ಮಂಟಪವನ್ನು ಕಟ್ಟಿದರು. ಆ ಅನುಭವ ಮಂಟಪಕ್ಕೆ ಮೊಟ್ಟ ಮೊದಲ ಶೂನ್ಯ ಪೀಠದ ಅಧಿಕಾರಿ ಯಾರ್ರೀ? ಅಲ್ಲಮ ಪ್ರಭುಗಳು. ಶೂನ್ಯ ಪೀಠಾಧ್ಯಕ್ಷರು ಯಾರು? ಅಲ್ಲಮ ಪ್ರಭುಗಳು. ನಿಮಗೆಲ್ಲ ಸಾಮಾಜಿಕ ಪ್ರಜಾಪ್ರಭುತ್ವ ಉದಾಹರಣೆ, ಈ ದೇಶದ ಅತಿ ಉನ್ನತ ಹುದ್ದೆ ಯಾವುದ್ರಿ? ಈ ದೇಶದ ಅತಿ ಉನ್ನತ ಹುದ್ದೆ ರಾಷ್ಟ್ರಪತಿ. ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅವರು ಉತ್ತರ ಭಾರತದಲ್ಲಿ ಕಾಯಸ್ಥರು ಅನ್ನುವಂಥ ಒಂದು ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಈ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ. ನಂತರ ಬಂದವರು ಯಾರು? ರಾಧಾಕೃಷ್ಣನ್. ಅವರು ಬ್ರಾಹ್ಮಣರಲ್ಲಿ ಹುಟ್ಟಿರ್ತಕ್ಕಂಥ ರಾಧಾಕೃಷ್ಣನ್ ಎರಡನೇ ರಾಷ್ಟ್ರಪತಿ. ಆಮೇಲೆ ಬಂದವರು ಜಕೀರ್ ಹುಸೇನ್. ಇದನ್ನು ಯಾಕೆ ಹೇಳಿದೆ ನಾನು ಅಂದರೆ, ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಶೂದ್ರರಲ್ಲಿ ಹುಟ್ಟಿರ್ತಕ್ಕಂಥ, ಕೆಳಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ, ನಟುವರರಲ್ಲಿ ಹುಟ್ಟಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಈ ದೇಶದ ನಮ್ಮ ಶೂನ್ಯ ಪೀಠದ ಮೊಟ್ಟ ಮೊದಲ ಅಧ್ಯಕ್ಷರು. ಅಲ್ಲಿ ಹೇಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಥವಾ ಅವರ ಸಂಬಂಧಿಕರು, ಅವರು ಬಂಧು ಬಳಗದವರು, ಅವರ ಜಾತಿಯವರು ಮುಂದೆ ಬರಲಿಲ್ಲ. ಮುಂದೆ ಬಂದವರು ಯಾರು? ಬ್ರಾಹ್ಮಣರು, ರಾಧಾಕೃಷ್ಣನ್. ಅವರ ಜಾತಿಯವರು, ಅವರು ಬಂಧು ಬಳಗದವರು ಮುಂದೆ ಬರಲಿಲ್ಲ. ಮುಂದೆ ಬಂದವರು ಯಾರು? ಮುಸಲ್ಮಾನರು. ಯಾರೇ ಆಗಿರಬಹುದು, ರಾಷ್ಟ್ರಪತಿ ಆಗುವಂಥ ಅರ್ಹತೆ ಆತನಲ್ಲಿ ಇರಬೇಕು, ಆ ಯೋಗ್ಯತೆ ಆತನಲ್ಲಿ ಇರಬೇಕು. ಇದು ನಿಮ್ಮ ಸಾಮಾಜಿಕವಾಗಿ ಇರತಕ್ಕಂಥ ಒಂದು ಪ್ರಜಾಪ್ರಭುತ್ವ. ಅದೇ ರೀತಿಯಲ್ಲಿ ಧಾರ್ಮಿಕ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವವನ್ನು ತಂದಂಥ ಮೊಟ್ಟ ಮೊದಲಿಗರು ಅಂದರೆ ವಿಶ್ವಗುರು ಬಸವಣ್ಣನವರು. ಬಸವಣ್ಣ ಸ್ಥಾಪನೆ ಮಾಡಿದ ಆ ಶೂನ್ಯ ಪೀಠದ ಮೊಟ್ಟ ಮೊದಲನೇ ಅಧ್ಯಕ್ಷರು ಅಲ್ಲಮ ಪ್ರಭುಗಳು. ಆಮೇಲೆ ಅಲ್ಲಮ ಪ್ರಭುಗಳ ಸಂಬಂಧಿಕರು, ಅವರು ಬಂಧು ಬಳಗದವರು, ಅವ್ರ ಜಾತಿಯವರು ಮುಂದೆ ಬರಲಿಲ್ಲ. ಮುಂದೆ ಬಂದವರು ಯಾರು? ಚನ್ನಬಸವಣ್ಣ. ಬ್ರಾಹ್ಮಣರಲ್ಲಿ ಹುಟ್ಟಿರ್ತಕ್ಕಂಥ ಚನ್ನಬಸವಣ್ಣ ಮುಂದೆ ಬಂದಂಥವರು. ಆಮೇಲೆ ಆದವರು ಸಿದ್ದರಾಮೇಶ್ವರರು, ಕುಡು ಒಕ್ಕಲಿಗರಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮೇಶ್ವರರು. ನಮ್ಮ ಅಂದರೆ ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಮತದಲ್ಲಿ ಹುಟ್ಟಿರ್ಬೋದು, ಯಾವುದೇ ಪಂಥದಲ್ಲಿ ಹುಟ್ಟಿರ್ಬೋದು, ಆತನಿಗೆ ಆ ಪೀಠದಲ್ಲಿ ಕೂಡುವಂಥ ಅರ್ಹತೆ ಆತನಲ್ಲಿರಬೇಕು. ಒಬ್ಬ ಗುರುವನ್ನು ನಾವು ಬಲವಂತವಾಗಿ ಮಾಡಬಾರದು, ಆತ ಸ್ವ ಇಚ್ಛೆಯಿಂದ ಆಗಬೇಕು. ಆ ಸ್ವ ಇಚ್ಛೆಯಿಂದ ಆಗಿರ್ತಕ್ಕಂಥವನು, ಅರ್ಹತೆ ಇದ್ದಂಥವನು ಯಾವುದೇ ಜಾತಿಯಲ್ಲಿ ಹುಟ್ಟಿರಬಹುದು, ಆತನಿಗೆ ಪೀಠದಲ್ಲಿ ಕೂಡುವಂಥ, ಶೂನ್ಯ ಪೀಠದಲ್ಲಿ ಕೂಡುವಂಥ ಅರ್ಹತೆ ಆತನಲ್ಲಿರಬೇಕು. ಹಾಗೆ ಬಸವಣ್ಣನವರು ಧಾರ್ಮಿಕ ರಂಗದಲ್ಲಿಯೂ ಕೂಡ ಪ್ರಜಾಪ್ರಭುತ್ವವನ್ನು ತಗೊಂಡು ಬಂದರು. ನಾವಿವತ್ತಿನ ದಿನ ಅರ್ಹತೆ ಇದ್ದವರನ್ನು ಗುರು ಅಂತ ಹುಡುಕೊಂಡು ಹೊಂಟಿಲ್ಲ. ಜಾತಿಯಿಂದ, ಸಂಬಂಧದಿಂದ, ಬಂಧು ಬಳಗದಿಂದ ಈ ರೀತಿಯಲ್ಲಿ ನಾವು ಗುರು, ಇವತ್ತು ಭಾಳ ಜನ ತಪ್ಪು ಮಾಡ್ತಾರೆ ಹಾಗೆ ಹೀಗೆ ಅಂದರೆ ಎಲ್ಲರೂ ಎಡುತ್ತಾ ಇದ್ದೀವಿ ನಾವು. ಯಾರಲ್ಲಿ ವ್ಯಕ್ತಿತ್ವ ಇದೆ, ಜ್ಞಾನ ಇದೆ, ಅರ್ಹತೆ ಇದೆ, ಅವನು ಯಾವುದೇ ಜಾತಿಯಲ್ಲಿ ಹುಟ್ಟಿದ್ರೂ ನಾವು ಆತನನ್ನು ಗುರು ಅಂತ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಬಸವಣ್ಣವರು ಏನು ಮಾಡಿದರು ಅಂದರೆ, ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಪರುಷ ಮುಟ್ಟಿ ಚಿನ್ನ ಆಗುವಂಥ ಕಲ್ಪನೆ ಇತ್ತು. ಬಸವಣ್ಣನವರು ಅದನ್ನು ಒಡೆದಾಕಿ ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವಂಥ ತತ್ವವನ್ನು ಬಸವಣ್ಣನವರು ತಗೊಂಡು ಬಂದರು. ಈ ಜ್ಯೋತಿಯಿಂದ ನೂರಾರು ಜ್ಯೋತಿಗಳನ್ನು ಹೊತ್ತಿಸ್ಬೋದು.
ಬಸವಣ್ಣ ಅನುಭವ ಮಂಟಪವನ್ನು ಏನು ಕಟ್ಟಿದ್ರು ಅದರ ಶೂನ್ಯ ಪೀಠದ ಅಧ್ಯಕ್ಷರು ಯಾರು ಅಂದರೆ ಅಲ್ಲಮ ಪ್ರಭುಗಳು. ಆ ಶೂನ್ಯ ಪೀಠವನ್ನು, ಆ ಒಂದು ಅನುಭವ ಮಂಟಪವನ್ನು, ಕಲ್ಯಾಣವನ್ನು ಹುಡುಕೊಂಡು ದೇಶದ ಮೂಲೆ ಮೂಲೆಯಿಂದಲೂ ಕೂಡ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಜನ, ಅಫಘಾನಿಸ್ತಾನದಿಂದ ಬೆಂಗಾಲದವರೆಗಿನ ಜನ ಕಲ್ಯಾಣವನ್ನು ತಂಡೋಪತಂಡವಾಗಿ ಹುಡುಕೊಂಡು ಬಂದಿದ್ದರು. ಕೇವಲ ಸಾಮಾನ್ಯ ಜನಗಳಲ್ಲ, ರಾಜ ಮಹಾರಾಜರು ಕೂಡ ಅವರ ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣವನ್ನು ಹುಡುಕೊಂಡು ಬಂದಿದ್ದರು. ಬಸವಣ್ಣನ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ಯಾರೇ ಎಂಥವರೇ ಬರಲಿ, ಅವರ ಯಾವ ತಪ್ಪುಗಳನ್ನು ಬಸವಣ್ಣ ಯಾವತ್ತೂ ತಪ್ಪು ಅಂತ ಅನ್ನಲೇ ಇಲ್ಲ. ಅವರು ವೈಯಕ್ತಿಕವಾಗಿ ಇರ್ತಕ್ಕಂಥ ತಪ್ಪುಗಳನ್ನು ತಪ್ಪೇ ಅನ್ನಲಿಲ್ಲ, ಅದು ತಪ್ಪು ಅಂತ ಪರಿಗಣಿಸಲೇ ಇಲ್ಲ ಬಸವಣ್ಣನವರು. ಅವರನ್ನೆಲ್ಲ ಹಿಂಬಿಟ್ಕೊಳ್ಳುವಂಥ ಒಂದು ಮಾತೃ ಹೃದಯತೆ ಹೇಗಿತ್ತು ಬಸವಣ್ಣನಿಗೆ ಅಂತೇಳಿದರೆ, ಅದು ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಅವರನ್ನು ಬದಲಾಯಿಸುವಂಥ ರೀತಿ ಅದು ಬಸವಣ್ಣನೇ ಸಾಟಿ. ಬಸವಣ್ಣನ ಜೀವನದಲ್ಲಿ ಕೆಲವು ಘಟನೆಗಳನ್ನು ನಾವು ನೋಡ್ತೀವಿ. ಬದನೆಕಾಯಿ ಲಿಂಗವಾದ ಪವಾಡ ಅಂತ ಬರೀತಾರೆ ಪುರಾಣಕಾರ. ಇದು ಪವಾಡ ಏನೇ ಆಗಿರಲಿ, ಒಂದು ಸತಿ ಹೀಗೆ ಒಂದು 4 ಜನ ನಾಸ್ತಿಕರು, ದೇವರನ್ನು ಒಪ್ಪದೇ ಇದ್ದವರು, ಬಸವಣ್ಣನ ಮಹಾಮನೆಗೆ ಪ್ರಸಾದಕ್ಕೆ ಬರಬೇಕಾದ್ರೆ, ಊಟಕ್ಕೆ ಬರಬೇಕಾದ್ರೆ ಕೊರಳಲ್ಲಿ ಲಿಂಗ ಇರಬೇಕಾಗಿತ್ತು, ಹಣೆ ಮೇಲೆ ವಿಭೂತಿ ಇರಬೇಕಾಗಿತ್ತು. ಅವು ಇದ್ದು ಅಂತ ಹೇಳಿದರೆ ಯಾರೂ ಅವರನ್ನು ತಡೀತಿರಲಿಲ್ಲ. ಒಂದು 4 ಜನ ನಾಸ್ತಿಕರಿಗೆ ಊಟ ಬೇಕಾಗಿತ್ತು, ಲಿಂಗ ಬೇಡಾಗಿತ್ತು. ಅವರು ವಿಚಾರ ಮಾಡಿದರು, ನನ್ನ ಕಡೆ ಲಕ್ಷ್ಯ ಕೊಡ್ರಿ, ನೀವು ಸ್ವಲ್ಪ ಆ ಕಡೆ ಈ ಕಡೆ ಲಕ್ಷ್ಯ ಕೊಡ್ರಿ. ಊಟ ಬೇಕಾಗಿತ್ತು ಮಹಾಮನೆಯಲ್ಲಿ. ಅವರಿಬ್ಬರು ವಿಚಾರ ಮಾಡಿದರು, ದಾರಿಲಿ ಬರ್ಬೇಕಾದ್ರೆ ಬಸವಣ್ಣ ಹೆಂಗಿದ್ರು ಭಾಳ ಪರೀಕ್ಷೆ ಮಾಡೋದಿಲ್ಲ, ಹೆಂಗಿದ್ರು ಆತ ಬೋಳೆ ಸ್ವಭಾವದವ. ಹಾಗಾಗಿ ದಾರಿಯಲ್ಲಿ ಬರಬೇಕಾದ್ರೆ ಒಂದು ಬದನೆಕಾಯಿ ಹೊಲ ಇತ್ತು. ಸಣ್ಣ ಸಣ್ಣ ಲಿಂಗದ ಗಾತ್ರದ ಬದನೆಕಾಯಿಗಳನ್ನು ಕಿತ್ಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಟಿ ಕೊರಳಿಗೆ ಕಟ್ಕೊಂಡ್ರು. ಯಾರ್ದೋ ಮನೆಗೆ ಹೊಸದಾಗಿ ಸುಣ್ಣ ಬೆಳೆದಿದ್ರು, ಅದನ್ನು ವಿಭೂತಿ ಅಂತ ಹಚ್ಕೊಂಡ್ರು. ಬಂದರು ಮಹಾಮನೆಗೆ. ಬಂದು ಎಲ್ಲರೂ ಕೂತಿದ್ರು. ಬಸವಣ್ಣವ್ರು ಹೇಳಿದರು, ಇವತ್ತೆಲ್ಲರೂ ಸಾಮೂಹಿಕವಾಗಿ ಇಷ್ಟಲಿಂಗಾರ್ಚನೆಯನ್ನು ಮಾಡಿ ಪ್ರಸಾದ ಮಾಡೋಣ ಅಂತ ಹೇಳಿದರು. ಇವ್ರು ತಿಳ್ಕೊಂಡಿದ್ರು ಬಸವಣ್ಣ ಭಾಳ ಭಾಳ ಪರೀಕ್ಷೆ ಮಾಡೋದಿಲ್ಲ. ನಾವು ಒಂದು ತಿಳ್ಕೊಳ್ಬೇಕು, ಮಹಾತ್ಮರು ಬೋಳೆ ಓದಂಗೆ ನಟಿಸ್ತಿರ್ತಾರೆ, ಅವರೇನು ಬೋಳೆ ಹೋಗಿರಲ್ಲ. ಬಸವಣ್ಣವ್ರು ಹೇಳಿದ್ರು, ಇವತ್ತೆಲ್ಲರೂ ಸಾಮೂಹಿಕವಾಗಿ ಲಿಂಗ ಪೂಜೆ ಮಾಡೋಣಪ್ಪ, ಲಿಂಗ ಪೂಜೆ ಮಾಡಿ ಪ್ರಸಾದ ಮಾಡೋಣ. ಆಯಿತು, ಲಿಂಗ ಇದ್ದವರೆಲ್ಲ ಲಿಂಗ ಪೂಜೆ ಮಾಡಲಿಕ್ಕೆ ಲಿಂಗ ತೆಗೆದ್ರು. ಇವರು ಬದನೆಕಾಯಿ ಕಟ್ಕೊಂಡ್ಬಂದಿದ್ರಲ್ಲ, ಬಸವಣ್ಣವ್ರ ಹತ್ರ ಬಂದರು. ಯಾಕಪ್ಪ ಬಿಚ್ಚ್ರಿ, ಲಿಂಗ ಪೂಜೆ ಮಾಡೋಣ ಅಂದರು. ತಕ್ಷಣಕ್ಕೆ ಇನ್ನು ನಮ್ಮ ಬಂಡವಾಳ ಬಯಲಾಗ್ಬಿಡ್ತದಲ್ಲ ಅಂತ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಅಪ್ಪ ತಂದೆ, ನಾವು ಈ ರೀತಿ ನಾವು ಬದನೆಕಾಯಿ ಕಟ್ಕೊಂಡು ಬಂದಿದ್ದೀವಿ, ನಾವು ಕಟ್ಕೊಂಡಿರೋದು ಲಿಂಗ ಅಲ್ಲ, ಈ ಕಡೆ ಲಕ್ಷ್ಯ ಕೊಡ್ರಿ. ಬಸವಣ್ಣವರೊಬ್ಬ ಪ್ರಧಾನಮಂತ್ರಿ, ಲಕ್ಷದ ಮೇಲೆ 96,000 ಗಣಗಳು ಅಲ್ಲಿ ಇದ್ದಿದ್ದು ಶರಣ ಬಂಧುಗಳು. ಆ ಸ್ಥಾನದಲ್ಲಿ ಒಂದು 4 ಜನ ಬದನೆಕಾಯಿ ಕಟ್ಕೊಂಡು ಮೋಸ ಮಾಡಲಿಕ್ಕೆ ಬಂದಿದ್ದಾರೆ. ನಾವ್ಯಾರಾದರೂ ಬಸವಣ್ಣ ಇದ್ದಂಥ ಸ್ಥಾನದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದರೆ, ಹಿಂಗೆ ಯಾರಾದರೂ 4 ಜನ ಮೋಸ ಮಾಡಲಿಕ್ಕೆ ಬಂದಿದ್ದರೆ, ನಾವಾದರೆ ಏನು ಮಾಡ್ತಿದ್ವಿ? ಆ ಜಾಗದಲ್ಲಿದ್ದಿದ್ರೆ ಏನು ಮಾಡ್ತಿದ್ವಿ ರೀ? ಅವ್ರಿಗೆ ಅವಮಾನ ಮಾಡಿ ಮೋಸ ಮಾಡೋಕ್ಕೆ ಬಂದಿರ, ಇನ್ನೊಂದು ಸತಿ ಎಲ್ಲರೂ ನಮ್ಮ ಕಡೆ ತಲೆ ಹಾಕಿ ಮಲಗಿರಿ ನೀವು ಅಂತೇಳಿ ಅವರಿಗೆ ಅಷ್ಟು ಜನಗಳ ಎದುರಿಗೆ ಅವಮಾನ ಮಾಡಿ ಕಳಿಸ್ಕೊಟ್ಬಿಡ್ತೀನಿ. ಆದರೆ ಬಸವಣ್ಣನಿಗೆ ಅವರು ಮಾಡಿದ ತಪ್ಪಿನ ಬಗ್ಗೆ ತಪ್ಪು ಅನ್ನಿಸ್ಲೇ ಇಲ್ಲ. ಅವ್ರ ಬಗ್ಗೆ ಕನಿಕರ ಹುಟ್ಟುತ್ತದೆ. ಅವ್ರ ಬಗ್ಗೆ ಕನಿಕರ ಹುಟ್ಟುತ್ತದೆ. ಕನಿಕರ ಹುಟ್ಟಿ ಹೇಳ್ತಾರೆ, ಅಲ್ಲಪ್ಪ ನೀವು ನನ್ನ ಲಾಂಛನಗಳನ್ನು ಹೋಲುವಂಥ ಒಂದು ಬದನೆಕಾಯಿ ಆದರೂ ನೀವು ಕಟ್ಕೊಂಡು ಬಂದಿದ್ದೀರಲ್ಲ. ಎಷ್ಟೋ ಜನ ಕಟ್ಕೊಂಡಿರೋ ಲಿಂಗನೇ ಬದನೆಕಾಯಿ ಅಂತ ತಿಳ್ಕೊಂಡವರಿದ್ದಾಗ ನೀವು ಬದನೆಕಾಯಿಯನ್ನು ಲಿಂಗ ಸ್ವರೂಪ ಅಂತ ತಿಳ್ಕೊಂಡು ಬಂದಿರಿ ಅಂದರೆ ನೀವು ಸಾಕ್ಷಾತ್ ಸಂಗಮನಾಥ ಅಂದವರು. ನೀವು ಸಾಕ್ಷಾತ್ ಸಂಗಮನಾಥ ಅಂದ್ರವ್ರು.
ಕಟ್ಕೊಂಡಿರೋ ಲಿಂಗನ ಬದನೆಕಾಯಿ ಅಂತ ತಿಳ್ಕೊಂಡವ್ರು ಹೆಚ್ಚು ಅಥವಾ ಬದನೆಕಾಯಿಯನ್ನು ಲಿಂಗ ಅಂತ ತಿಳ್ಕೊಂಡವ್ರು ಹೆಚ್ಚು? ನಾವು ಕಟ್ಕೊಂಡಿರೋ ಲಿಂಗನ ಬದನೆಕಾಯಿ ಅಥವಾ ಕಲ್ಲು ಇಂಥದ್ದೇನೋ ತಿಳ್ಕೊಂಡಿದ್ರಿಂದನೇ ನಮ್ಮ ಲಿಂಗಗಳಿವತ್ತು ಜಗಲಿ ಮೇಲಿರೋದು, ಗೂಟಕ್ಕೆ ಸಿಗಾಕಿರೋದು, ಭರಣಿ ಬೀರು ಅಲ್ಲಿ ಇಲ್ಲಿ ಡಬ್ಬಗಳಲ್ಲಿ ಇಟ್ಟು ಅಡ್ಡಾಡೋದು. ಅದರ ಮೇಲೆ ಭಕ್ತಿ ಇದ್ದಿದ್ರೆ, ದೇವರು ಅಂತ ತಿಳ್ಕೊಂಡಿದ್ರೆ ನಮ್ಮ ಎದೆ ಬಿಟ್ಟು ಲಿಂಗ ಅಗಲ್ತಿರಲಿಲ್ಲ. ಅವರನ್ನು ಒಂದಿಷ್ಟು ಸಾಕ್ಷಾತ್ ಸಂಗಮನಾಥ ಅಂದರು. ಅವರ ಜೀವನದಲ್ಲಿ ಇನ್ನೊಂದು ಸರಿ ಯಾವತ್ತಾರ ತಪ್ಪು ಮಾಡಲಿಕ್ಕೆ ಸಾಧ್ಯ? ಎಷ್ಟು ಬದಲಾಗಿದ್ದರು ಅಂತ ಹೇಳಿದರೆ, ನಾಸ್ತಿಕರಿದ್ದವರು ಆಸ್ತಿಕರಾಗಿದ್ದರು, ಲಿಂಗವನ್ನು ಕಟ್ಟಿಕೊಂಡಿದ್ದರು. ಮತ್ತೊಂದು ಸಾರಿ ನಿಮಗೆಲ್ಲ ಗೊತ್ತಿರೋ ಘಟನೆಗಳೇ, ಮತ್ತೊಂದು ಸಾರಿ ಬಸವಣ್ಣನ ಮಹಾಮನೆಗೆ ಕಳ್ಳತನ ಮಾಡಲಿಕ್ಕೆ ಬಂದಿರ್ತಾರೆ. ನೀಲಾಂಬಿಕಾ ತಾಯಿಯವರ ಕೊರಳಿಗೆ ಕೈ ಹಾಕಿರ್ತಾನೆ. ಕಳ್ಳ ಅಂತ ಚೀರ್ಕೊತಾಳೆ. ಅವನು ಎದುರಿ ಓಡೋಗ್ತಾನೆ. ಹೊರಗಡೆ ಇರ್ತಕ್ಕಂಥವರು ಅವನನ್ನು ಎಳ್ಕೊಂಡು ಬರ್ತಾರೆ. ಪ್ರಧಾನಮಂತ್ರಿಯ ಮನೆಗೆ ಕಳ್ಳತನ ಮಾಡಲಿಕ್ಕೆ ಹೋಗಿ ಸಿಗಾಕ್ಕೊಂಡಿದ್ದಾನೆ. ನಮ್ಮ ಈಗಿನ ಪ್ರಧಾನಮಂತ್ರಿಗಳ ಮನೆಗೆ, ಈಗಿನ ಮುಖ್ಯಮಂತ್ರಿಗಳ ಮನೆಗೆ ಯಾರಾದರೂ ಕಳ್ಳತನ ಮಾಡಲಿಕ್ಕೆ ಬಂದವನೇನಾದರೂ ಸಿಗಾಕ್ಕೊಂಡ್ರೆ ಏನಾಗ್ಬೋದು ಅಂತ ಪರಿಸ್ಥಿತಿ. ಬಸವಣ್ಣನು ಒಬ್ಬ ಪ್ರಧಾನಮಂತ್ರಿ, ಲಕ್ಷದ ಮೇಲೆ 96,000 ಗಣಗಳು ಕಳ್ಳತನ ಮಾಡಲಿಕ್ಕೆ ಬಂದಿದ್ದಾನೆ, ಸಿಗಾಕ್ಕೊಂಡಿದ್ದಾನೆ. ತಾಯಿಯ ಒಡವೆಯನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಥರ ನಡುಕ್ತಾ ಇದ್ದಾನೆ, ಮೈಯೆಲ್ಲ ಬೆವರಿದೆ. ಆತನನ್ನು ನೋಡ್ತಾರೆ, ನೀಲಾಂಬಿಕೆಗೆ ಕೇಳ್ತಾರೆ, ಈತನನ್ನು ನೀನು ಕಳ್ಳ ಅಂದಿತ್ತು, ನೀನು ಹೆದರಬೇಡ ಅಂದರು ಅವನಿಗೆ. ನೀನು ಹೆದರಬೇಡ, ನೀನು ಯಾರೇ ಆಗಿರು, ನನ್ನ ಮನೆಗೆ ಏನೋ ಸಿಗುತ್ತೆ ಅಂತ ಆಸೆಯಿಂದ ಬಂದಿದೀಯ, ನೀನು ನಿರಾಶನಾಗಿ ಹೋಗೋದು ಬೇಡ. ಹೆಂಡ್ತಿಗೆ ಹೇಳಿದರು, ನಿನ್ನ ಮೈ ಮೇಲಿನ ಒಡವೆಗಳನ್ನು ಬಿಚ್ಚಿಕೊಟ್ಬಿಡು ಅಂತ. ಹೆಣ್ಮಕ್ಳು ಬಿಚ್ಚಿಕೊಡ್ತೀವ? ಆಕೆ ಬಹುಶಃ ನಾನು ಬಿಚ್ಚಿಕೊಡಲ್ಲ ಅಂದಿರಬೇಕು. ಬಸವಣ್ಣವರು ಬಹುಶಃ ಅವರು ಇಡೀ ಜೀವನದಲ್ಲಿ ನೀಲಾಂಬಿಕಾ ತಾಯಿಯವರ ಮೇಲೆ ಅಷ್ಟು ಸಿಟ್ಟಿಗೆ ಗೆದ್ದಿದ್ದು ಅಂದರೆ ಅದೇ ಫಸ್ಟು ಅಂತ ಕಾಣ್ತದೆ. ಒಡನಿದ್ದ ಸತಿ ಎಂದು ನಂಬಿದ್ದೇನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿದ್ದೇನಯ್ಯ, ಅಯ್ಯೋ ನಮ್ಮ ಮೈಯನ ಕೈ ನೊಂದುದು ತೆಗೆದುಕೊಡೆ ಎಲೆ ನೀಲ. ಯಾರ ಕೈ ನೋವಾದ್ವಂತೆ? ಯಾರ ಕೈ ನೋವಾದ್ವಂತ್ರಿ? ನಮಗೆಂದಾರು ಇಂಥ ಗುಣ ಬರೋಕ್ಕೆ ಸಾಧ್ಯನಾ? ಕಳ್ಳ ಕೈ ಹಾಕಿ ಬಿಚ್ಕೊಳ್ಳೋಕೆ ಹೋಗಿ ಅಯ್ಯೋ ನಮ್ಮ ಮೈಯನ ಕೈ ನೊಂದುದು ತೆಗೆದುಕೊಡೆ ಎಲೆ ನೀಲ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ. ನನ್ನ ಮನೆಯಲ್ಲಿ ಕಳ್ಳತನ ಮಾಡ್ಕೊಳ್ಳಿಕ್ಕೆ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ ಅಂದರೆ ನಾನು ಮೊದಲು ದೊಡ್ಡ ಕಳ್ಳ ಅಂತಾರೆ ಬಸವಣ್ಣರು. ಈ ದೇಶಕ್ಕೆ ಬಡತನ ಬಂದಿರೋದು ರಾತ್ರಿ ಕಳ್ಳರಿಂದಲ್ಲ. ಯಾರಿಂದ ರೀ? ಹಗಲ್ಗಳ್ರಿಂದ. 100,000 ಕದ್ದವ್ರು ಕಳ್ಳರು ಅಂತೀವಿ, 1,000 ಕೋಟಿ ಹಗರಣ ಮಾಡಿದ್ರು ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ. ಹೆಂಗಿತ್ತು ಬಸವಣ್ಣ ಕಟ್ಟಿದ ಸಾಮ್ರಾಜ್ಯ ಅಂದರೆ ಅದು ಮಡಿವಾಳ ಮಾಚಯ್ಯ ಬರೀತಾನೆ, ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎನ್ನುವಂಥ ರಸ. ನಮ್ಮ ರಾಜ್ಯ ಹೆಂಗಿದೆ ಈಗ? ಬಸವಣ್ಣನ ರಾಜ್ಯ, ಬಸವಣ್ಣ ನಡೆದಾಡಿದ ಭೂಮಿ. ಭ್ರಷ್ಟಾಚಾರದಲ್ಲಿ ಭಾರತದಲ್ಲಿ ನಂಬರ್ 1 ಸ್ಥಾನ ಕರ್ನಾಟಕಕ್ಕಿದೆ. ಮೊನ್ನೆ ಯಾವುದೋ ಒಂದು ಇದು ಹೇಳಿದ್ದು ನೋಡಿರೇನು? ಬಸವಣ್ಣ ಪ್ರಧಾನಮಂತ್ರಿ ಆದಾಗ ಅನ್ನದೊಳಗೊಂದೊಗುಳ, ವಸ್ತ್ರದೊಳಗೊಂದು ಎಳೆಯ, ಹೊನ್ನಿನೊಳಗೊಂದೊರೆಯ, ಇಂದಿಗಿರಲಿ ನಾಳಿಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಒತ್ತಾರ ಎದ್ದು ಎನ್ನ ಮಡದಿ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡುವೆ ಎನ್ನುವಂಥ ಮಹಾತ್ಮ ನಡೆದಾಡಿದ ಭೂಮಿ ಕರ್ನಾಟಕ. ಎತ್ತೆತ್ತ ನೋಡಿದಡತ್ತತ್ತ ಲಂಚವೆಂಬ ಬಳ್ಳಿ, ಎತ್ತಿ ನೋಡಿದಡೆ ವಂಚನೆ ಎಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭ್ರಷ್ಟಾಚಾರ ಅನ್ನುವಂಥ ರಸ. ಖುಷಿಯಾಗಿ ಚಪ್ಪಾಳೆ ಬರ್ಸೋಣ.
ಎಂಥ ರಾಜ್ಯ ಕಟ್ಟಿದ್ದೀವಿ ನಾವು ಅಂತ. ಬಸವಣ್ಣವ್ರು ಹೇಳಿದರು, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ, ಕೂಡಲ ಸಂಗಮನಾಥನಲ್ಲದೆ ಮತ್ತಾರೂ ಅಲ್ಲ. ಅವನ ಹತ್ರ ಹೋಗಿ ಹೇಳ್ತಾರೆ, ಅಲ್ಲಪ್ಪ ಹಣೆ ಮೇಲೆ ವಿಭೂತಿ ಹಚ್ಕೊಂಡು, ಕೊರಳಾಗಿ ಲಿಂಗ ಕಟ್ಕೊಂಡು, ನೀನು ಹಾಗೆ ಬೆಂದು ನನಗೆ ಬೇಕು ಅಂತ ಕೇಳಿದ್ರು ನಾನು ಕೊಡ್ತಿದ್ದೆ, ನೀನು ನನ್ನ ಮನೆಗೆ ಕಳ್ಳನಾಗಿ ಯಾಕೆ ಬರಲಿಕ್ಕೆ ಹೋಗಿದ್ದೆ? ಅವನಿಷ್ಟು ಮಾತುಗಳು ಎಷ್ಟು ಬದಲಾಯಿಸಿದ್ವು ಆಗಲೇ ಕಳ್ಳನನ್ನ ಅಂತೇಳಿದರೆ, ಅವ ಹೇಳ್ದ, ಅಪ್ಪ ನಾನು ಕಟ್ಕೊಂಡಿರೋದು ಲಿಂಗ ಅಲ್ಲ, ಹಣೆ ಮೇಲೆ ಹಚ್ಕೊಂಡಿರೋದು ವಿಭೂತಿನೂ ಅಲ್ಲ. ಬಸವಣ್ಣನ ಮಹಾಮನೆಗೆ ಹೋಗ್ಬೇಕಾದ್ರೆ ಕೊರಳಲ್ಲಿ ಲಿಂಗ, ಹಣೆ ಮೇಲೆ ವಿಭೂತಿ ಇತ್ತು ಅಂದರೂ ಯಾರೂ ಅವರನ್ನು ತಡೆಯೋದಿಲ್ಲ. ಹಾಗಾಗಿ ನಾನು ಒಂದು ಕಲ್ಲನ್ನು ಲಿಂಗ ಅಂತ ಕಟ್ಕೊಂಡು ಬಂದಿದ್ದೀನಿ, ಸುಣ್ಣನ ವಿಭೂತಿ ಅಂತ ಹಚ್ಕೊಂಡು ಬಂದಿದ್ದೀನಿ ಅಂತ ಹೇಳ್ದ. ಬಸವಣ್ಣವ್ರು ಹೇಳಿದರು, ನೀನು ಸಾಕ್ಷಾತ್ ಸಂಗಮನಾಥ ಅಂದ್ರೆ ಅವನಿಗೆ. ನೀನು ಕಲ್ಲನ್ನು ಲಿಂಗ ಸ್ವರೂಪ ಅಂತ ತಿಳ್ಕೊಂಡು ಬಂದಿ ಅಂದರೆ, ನೀನು ಸುಣ್ಣನ ವಿಭೂತಿ ಅಂತ ತಿಳ್ಕೊಂಡು ಹಚ್ಕೊಂಡು ಬಂದಿ ಅಂದರೆ, ಅಷ್ಟೇ ಅಲ್ಲ, ನೀಲಾಂಬಿಕೆಗೆ ಸರಳತೆಯ ಪಾಠವನ್ನು ಕಲಿಸಿರ್ತಕ್ಕಂಥ ಗುರು ನೀನು ಅಂತಾರೆ ಅವನಿಗೆ. ಇನ್ನೊಂದು ಸತಿ ಕಳ್ಳತನ ಮಾಡ್ತಾನೇನು? ಎಂಥ ಕಳ್ಳ! ಕೊಲೆ ಮಾಡಲಿಕ್ಕೆ ಬಂದಿರತಕ್ಕಂಥವನು ಚಿಕ್ಕಯ್ಯ ಬದಲಾಗ್ತಾನೆ. ಬಸವಣ್ಣನ ಮಹಾಮನೆ ಆಕಳೆಲ್ಲ ಕತ್ಕೊಂಡು ಹೋಗಿರ್ತಾರೆ. ಒಂದು ಸತಿ ಆಕಳುಗಳನ್ನು ಕತ್ಕೊಂಡು ಹೋದಾಗ ಗೋವಾಳಿಗರು ಓಡಿ ಬಂದು ಹೇಳ್ತಾರೆ, ಆಕಳು ಕಳ್ಳರು ಕತ್ಕೊಂಡು ಹೋಗ್ಬಿಟ್ರು. ಬಸವಣ್ಣನಿಗೆ ನನ್ನ ಮಹಾಮನೆ ಆಕಳು ಕದ್ಕೊಂಡು ಹೋದರು ಅಂತ ತಟ್ಟನೆ ಅವರಿಗೆ ಅನ್ನಿಸ್ಲಿಲ್ಲ. ಅವ್ರಿಗೆ ಅನಿಸಿದ್ದೇನು ಅಂತ ಹೇಳಿದರೆ, ಆ ಕರುಗಳು ತಾಯಿ ಹಾಲಿಗೋಸ್ಕರ ಅಂಬ ಅಂತ ಅರಚ್ತಾ ಇರ್ಬೋದು. ಅವರು ತಗೊಂಡೋಗಿದ್ದಾರೆ, ಬರೀ ಆಕಳುಗಳನ್ನು ತೊಗೊಂಡೋಗಿದ್ದು, ಈ ಕರುಗಳನ್ನು ತೊಗೊಂಡೋಗಿ ಅಲ್ಲೇ ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಆಕಳ ಕಳ್ಳರು ಕದ್ವೈದರೆನ್ನದಿರಿಂಬು, ಆಕಳ ಕಳ್ಳರು ಕದ್ವೈದರೆನ್ನದಿರಿಂಬು, ಬೊಬ್ಬಿಡದಿರಿಂಬೋ, ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ. ಆ ಕಳ್ಳನ್ನು ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಎಲ್ಲಿ ಪ್ರಧಾನಮಂತ್ರಿ ಬಸವಣ್ಣ ಏನು ಶಿಕ್ಷೆ ಕೊಟ್ಬಿಟ್ಟನೋ ಅಂತ ಎದುರಿರ್ತಾರೆ ಕಳ್ಳರು, ಆಕಳನ್ನು ಕತ್ಕೊಂಡು ಹೋದವರು. ಬಸವಣ್ಣವ್ರು ಕೇಳ್ತಾರೆ, ಅಲ್ಲಪ್ಪ ನೀವು ತೊಗೊಂಡೋಗಿದ್ದೀರಿ, ಬರೀ ಆಕಳಷ್ಟೇ ಒಯ್ದರೆ ಕರುಗಳೇನು ಮಾಡಬೇಕು? ಅವುಗಳನ್ನು ನಿಮ್ಮ ಜೊತೆಗೆ ಒಯ್ಯಿರಿ. ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ, ಏಕೋಭಾವ. ಇದು ಬಸವಣ್ಣನ ವ್ಯಕ್ತಿ. ಒಂದೊಂದು ಸರಿ ಒಬ್ಬ ವೈಯಕ್ತಿಕ ತಪ್ಪುಗಳನ್ನು ಮಾಡಿದಾಗ ಅದು ಯಾವತ್ತೂ ಬಸವಣ್ಣನವರು ಅವರ ತಪ್ಪನ್ನು ತಪ್ಪು ಅಂತ ಪರಿಗಣಿಸಲೇ ಇಲ್ಲ. ಎಲ್ಲವೋ ಪಾಪಕರ್ಮವ ಮಾಡಿದವನೇ, ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನೆಲು. ವೈಯಕ್ತಿಕ ಯಾವ ತಪ್ಪುಗಳನ್ನು ತಪ್ಪು ಅನ್ನಲಿಲ್ಲ. ಸಮಷ್ಟಿಗತವಾದ ತಪ್ಪನ್ನು ಮಾಡಿದರೆ ಯಾರನ್ನೂ ಬಸವಣ್ಣವರು ಬಿಡ್ತಿರಲಿಲ್ಲ, ಎಂಥವರನ್ನು ಬಿಡ್ತಿರಲಿಲ್ಲ. ಅಂಥ ಒಂದು ಅವರನ್ನು ಬದಲಾಯಿಸುವಂಥ ರೀತಿ ಇತ್ತಲ್ಲ. ಅಕಸ್ಮಾತ್ ತಮ್ಮ ಜೀವನದಲ್ಲಿ ಏನಾದರೂ ತಾವು ತಪ್ಪು ಮಾಡಿದ್ದಾರೆ ಅಂತ ಅನಿಸಿದರೆ, ಬಹುಶಃ ಈ ಜಗತ್ತಿನಲ್ಲಿ ಬಸವಣ್ಣನವರಷ್ಟು ಸಣ್ಣವರಾದಂಥ ವ್ಯಕ್ತಿಗಳನ್ನೇ ನಾವು ಯಾರೂ ನೋಡೋದು. ಅವರ ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದ್ದೀನಿ ಅಂತ ಅನಿಸಿದರೆ ಅವರು ಎಷ್ಟು ಸಣ್ಣವರಾಗ್ತಿದ್ರು ಅನ್ಲಿಕ್ಕೆ ಒಂದು ಉದಾಹರಣೆ, ಕಿನ್ನರಿ ಬೊಮ್ಮಯ್ಯ ಮಹಾಮನೆ ದಾಸೋಹಕ್ಕೆ ಹೋಗಿರ್ತಾನೆ. ದಾಸೋಹದಲ್ಲಿ ಕೂತ್ಕೊಂಡಾಗ ನನಗೆ ಹಸಿ ಉಳ್ಳಾಗಡ್ಡೆ ಬೇಕು ಅಂತ ಕೇಳ್ತಾನೆ ಊಟಕ್ಕೆ ನೀಡೋರಿಗೆ. ಅದೇ ಸಂದರ್ಭಕ್ಕೆ ಬಸವಣ್ಣವರು ಬರ್ತಾರೆ. ಅದು ನಿಷಿದ್ಧ, ಉಳ್ಳಾಗಡ್ಡಿ ತಿಂತಾರೆ ಹಸಿ ಇದನ್ನು ಅಂತ ಕೇಳ್ತಾರೆ ಬಸವಣ್ಣವರು. ಬಹುಶಃ ಅವರು ಬ್ರಾಹ್ಮಣರಲ್ಲಿ ಹುಟ್ಟಿದ್ರಿಂದ ಬಹುಶಃ ಭಾಳ ಜನ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನೋದಿಲ್ಲ, ಹಸಿ ಉಳ್ಳಾಗಡ್ಡಿ ತಿಂತಾರ ಅಂತ ಸ್ವಲ್ಪ ಕೇಳ್ತಾರೆ. ಕೇಳಿದ ತಕ್ಷಣ ಇವನಿಗೆ ಸಿಟ್ಟು ಬಂದುಬಿಡ್ತದೆ ಕಿನ್ನರಿ ಬೊಮ್ಮಯ್ಯನ. ಊಟದ ತಾಟಗೀಟೆಲ್ಲ ಬಿಟ್ಟು ಎದ್ದೋಗ್ಬಿಡ್ತಾನೆ. ನಾವ್ಯಾರಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ವಿ? ಬಸವಣ್ಣ ಒಬ್ಬ ಪ್ರಧಾನಿ, ಅಷ್ಟು ಜನ ಗಣಗಳು, ಬಸವಣ್ಣ ಇದ್ದಂಥ ಸ್ಥಾನಮಾನ ಯಾವುದು? ಒಬ್ಬನ ಯಾರಾದರೂ ಮಹಾಮನೆಯಿಂದ ಊಟ ಬಿಟ್ಟು ಎದ್ದೋದ್ರೆ ಇವನೆಲ್ಲ ಇನ್ನೊಬ್ಬನು ಹೋಗ್ಲಿ ಬಿಡು ಅಂತಿದ್ವಿ. ಇವನು ಹೋದ್ರೆ ಇನ್ನೊಬ್ಬನು ಬರ್ತಾನೆ. ಬಸವಣ್ಣನಿಗೆ ಅನಿಸ್ತದೆ, ನಾ ಎಂಥ ತಪ್ಪು ಮಾಡಿದ್ನಲ್ಲ, ಊಟ ಮತ್ತೊಂದು ಮಗದೊಂದು ಅವ್ರ ಇಚ್ಛೆ ಅದು, ನನಗೆ ಯಾಕೆ ಈ ಥರದ ಗುಣ ಬಂತು ಅನ್ನಿಸ್ತು. ಅವನು ಸೆಟ್ಕೊಂಡು ಹೋಗಿದ್ದ. ಉಳ್ಳಾಗಡ್ಡಿ ಅಂತೀರೇನಂತೀರಿ? ಉಳ್ಳಾಗಡ್ಡಿ ಅಂತೀರ.
ಉಳ್ಳಾಗಡ್ಡಿ ಚೀಲ ತರಿಸ್ತಾರೆ. ಚೀಲ ಸರಿಸಿ ಶರಣೆಯರ ಹತ್ರ ಮಾಲೆ ಮಾಡಿಸ್ತಾರೆ, ಉಳ್ಳಾಗಡ್ಡಿ ಮಾಲೆ. ನೀವು ಚೆಂಡು ಹೂವಿನ ಮಾಲೆ ಮಾಡ್ತೀರಲ್ಲ, ಹಂಗೆ ಉಳ್ಳಾಗಡ್ಡಿ ಮಾಲೆ ಮಾಡಿಸ್ತಾರೆ. ಒಂದು ಎತ್ತಿನ ಗಾಡಿ ತರಿಸ್ತಾರೆ. ಆ ಗಾಡಿಗೆ ತರಿಸಿ ನೀವು ಹೂವಿಂದ ಅಲಂಕಾರ ಮಾಡ್ತೀರಲ್ಲ, ಹಂಗೆ ಉಳ್ಳಾಗಡ್ಡಿ ಮಾಲೆಯಿಂದ ಅಲಂಕಾರ ಮಾಡ್ತಾರೆ. ಎತ್ತಿನ ಕೊಂಬಿಗೆ, ಎತ್ತಿನ ಕೊರಳಿಗೆಲ್ಲ ಉಳ್ಳಾಗಡ್ಡಿ ಮಾಲೆ, ತಮ್ಮ ಕೊರಳಿಗೆ, ತಮ್ಮ ಕೈಗೆಲ್ಲ ಉಳ್ಳಾಗಡ್ಡಿ ಮಾಲೆ. ಉಳ್ಳಾಗಡ್ಡಿಯಿಂದ ಎತ್ತಿನ ಗಾಡಿಯನ್ನು ಶೃಂಗರಿಸ್ಕೊಂಡು ಆ ಕಿನ್ನರಿ ಬೊಮ್ಮಯ್ಯ ಸೆಟ್ಕೊಂಡು ಹೋಗಿ ಅಲ್ಲಿ ಕೂತಿದ್ನಲ್ಲ, ಸಿಟ್ಟು ಮಾಡಿಕೊಂಡು ಆ ಜಾಗಕ್ಕೆ ಹೋಗಿ ತಪ್ಪಾಯಿತು ಅಂತ ಅವನನ್ನು ಕ್ಷಮೆ ಕೇಳಿ ಆ ಉಳ್ಳಾಗಡ್ಡಿ ಚಕ್ಕಡಿ ಅಲಂಕರಿಸಿರುವಂಥ ಅದರ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಮಹಾಮನೆ ಕರ್ಕೊಂಡು ಬರ್ತಾರೆ. ಇದು ಬಸವಣ್ಣ. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ದೇವರು ಬೇಕಾದರೂ ಆಗಬಹುದು, ಬಸವಣ್ಣನಾಗಲು ಬಾರದು ನೋಡಯ್ಯ. ದೇವರು ಬೇಕಾದರೂ ಆಗಬಹುದಂತೆ, ಬಸವಣ್ಣನಾಗಲು ಬಾರದು ನೋಡಯ್ಯ. ನನ್ನನ್ನು ಬಸವನನ್ನಾಗಿ ಹುಟ್ಟಿಸದೆ ಪ್ರಭುವನ್ನಾಗಿ ಯಾಕೆ ಹುಟ್ಟಿಸಿದೆ ಗುಹೇಶ್ವರ ಅಂತಾರೆ ಮತ್ತೊಂದು ವಚನದಲ್ಲಿ. ಅದು ಬಸವಣ್ಣನಿಗೆ ಬಸವಣ್ಣನೇ ಸಾಟಿ. ಎಲ್ಲರನ್ನೂ ಹಿಂಬಿಟ್ಕೊಳ್ಳುವಂಥ ಒಂದು ಮಾತೃ ಹೃದಯತೆ ಇತ್ತು. ಅರ್ಥಶಾಸ್ತ್ರಜ್ಞರಾಗಿದ್ದರು. ಸಕಲ ಜೀವರಾಶಿಗಳಲ್ಲೂ ದಯೆ, ಕರುಣೆ, ಮಾನವೀಯತೆ ಪ್ರತಿಯೊಬ್ಬ ಮಾನವರಲ್ಲೂ ಕೂಡ ನನಗೆ ಸಿಗುವಂಥದ್ದು ಎಲ್ಲರಿಗೂ ಸಿಗಬೇಕು ಅನ್ನುವಂಥ ಒಂದು ಮಾತೃ ಹೃದಯತೆ, ಅದು ಅನುಭವ ಮಂಟಪ. ಎಲ್ಲರನ್ನೂ ಪ್ರೀತಿಸುವಂಥ ಗುಣ, ಎಂಥವರನ್ನು ಪ್ರೀತಿಸುವಂಥ ಗುಣ. ಆಗಿನ ಕಾಲದಲ್ಲಿ ವೇಶ್ಯಾವೃತ್ತಿ ಇತ್ತು, ಗೊತ್ತಿದೆ ನಿಮಗೆ. ಅವರನ್ನೆಲ್ಲ ಬದಲಾಯಿಸಬೇಕು ಅಂತ ಜಂಗಮರನ್ನು ಕಳಿಸ್ಕೊಡ್ತಾರೆ, ವೇಶ್ಯರನ್ನು ಬದಲಾಯಿಸಲಿಕ್ಕೆ. ಈ ಕೊಂಡಿ ಮಂಚಣ್ಣ ಅಂಡ್ ಕಂಪ್ನಿ ಇತ್ತಲ್ಲ, ಇವರು ಕೇಳಿದರು, ನಿಮ್ಮ ಜಂಗಮರಿಗೆ ವೇಶ್ಯರ ಮನೆಗೆ ಏನು ಕೆಲಸ? ಅದಕ್ಕೆ ಬಸವಣ್ಣವ್ರು ಹೇಳಿದರು, ನಮ್ಮ ಜಂಗಮರಿಗೆ ಕೆಲಸ ಇರೋದೇ ಅಲ್ಲಿ ಅಂದರು. ನಮ್ಮ ಜಂಗಮರಿಗೆ ಕೆಲಸ ಇರೋದೇ ಅಲ್ಲಿ. ಆಸ್ಪತ್ರೆ ಇರೋದು ಯಾರಿಗೆ? ದವಾಖಾನೆ ಏನಂತೀರಿ ನೀವು? ಆಸ್ಪತ್ರೆ ಇರೋದು ಯಾರಿಗೆ? ರೋಗಿಗಳಿಗೆ. ಆರಾಮಿದ್ದವನಿಗೆ ಆಸ್ಪತ್ರೆ ಅವಶ್ಯಕತೆ ಇದೆಯೇನು? ಇಲ್ಲ. ಹಂಗಾಗಿ ಧರ್ಮ ಬೇಕಾಗಿರೋದು ಯಾರಿಗೆ? ಯಾರಿಗ್ರಿ? ಯಾರ ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅವನಿಗೆ ಧರ್ಮ ಬೇಕು. ಆಲ್ರೆಡಿ ಅವನು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅಂದಾಗ ಅವನಿಗೆ ಧರ್ಮದ ಅವಶ್ಯಕತೆ ಏನಿದೆ? ಆ ದಾರಿಯಲ್ಲಿ ನಡೀತಾ ಇದ್ದಾನೆ. ಹಾಗಾಗಿ ಅವರು ದಾರಿ ಬಿಟ್ಟರೆ ಅದಕ್ಕೆ ನಮ್ಮ ಜಂಗಮರಲ್ಲಿಗೆ ಹೋಗ್ತದೆ. 12,000 ಪನ್ಯಾಂಗಣಿಯರನ್ನು ಪುಣ್ಯಾಂಗಣಿಯರನ್ನಾಗಿ ಮಾಡಿದಾತ ನಮ್ಮ ಬಸವಣ್ಣ. ಹರಿಹರ ಮಹಾಕವಿ ಬರೀತಾನೆ, 12,000 ಪನ್ಯಾಂಗಣಿಯರನ್ನು ಪುಣ್ಯಾಂಗಣಿಯರನ್ನಾಗಿ ಮಾಡಿದಾತ ನಮ್ಮ ಬಸವಣ್ಣ. ಸೂಳೆ ಸಂಕವೇ ಹೋಗಿ ಶರಣೆ ಸಂಕವೇ ಆಗ್ತಾಳೆ, ವಚನಗಳನ್ನು ಬರೀತಾಳೆ. ಎಂಥ ಒಂದು ಒಬ್ಬ ರಾಜ ನರ್ತಕಿ ಮಾಯಾದೇವಿ ಅಂತ. ಆಕೆಯನ್ನು ಬದಲಾಯಿಸ್ಲಿಕ್ಕೆ ಒಬ್ಬ ಜಂಗಮ ಹೋಗಿರ್ತಾನೆ. ಅವ್ರ ಮನೆಗೆ ಹಗಲೊತ್ತು ಯಾರು ವಿರೋಧಿಸ್ತಾ ಇದ್ರು ವೇಶ್ಯರನ್ನು, ರಾತ್ರಿ ಹೊತ್ತು ಅವ್ರ ಮನೆಗಿರ್ತಿದ್ರು ಅವರು. ಈ ಜಂಗಮ ಹೋದಾಗ ಅವರೆಲ್ಲ ಇದರಲ್ಲಿ ಕೇಳಿದರು ಜಂಗಮ್ಮನನ್ನು, ಗುರು ಮನೆಗಿರಬೇಕಾದವರು ಈ ಮನೆ ತನಕ ಯಾಕೆ ಬಂದಿರಿ ಅಂತ ಕೇಳಿದರು. ಅದಕ್ಕೆ ಜಂಗಮ ಹೇಳ್ದ, ಯಾರು ಧರ್ಮದ ಕಡೆ ಜನ ಬರೋದಿಲ್ಲ ಅವರನ್ನು ಧರ್ಮದ ಕಡೆಗೆ ಕರ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಬಸವ ತತ್ವ, ಹಾಗಾಗಿ ನಾನು ಬಂದಿದ್ದೀನಿ ಅಂತ ಹೇಳಿದೆ. ಅಂದರೆ ನಿನ್ನ ಉದ್ದೇಶ ಏನು ಅಂತ ಕೇಳಿದರು. ಅಂದರೆ ನಮ್ಮ ಮಾಯಾದೇವಿ, ನಮ್ಮ ವೇಶ್ಯ ಇದನ್ನೆಲ್ಲ ಬಿಟ್ಟು ಆಕೆನೂ ವಿಭೂತಿ ಹಚ್ಕೊಂಡು ಶರಣಮ್ಮ ಆಗಬೇಕು ಅಂತ ಕೇಳಿದರು. ಹೌದು, ಮನುಷ್ಯ ಜನ್ಮ ಶ್ರೇಷ್ಠ. ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕಾಯ, ಇದನ್ನು ಕೆಡಿಸಲಾಗದು. ಅದು ಬಸವಣ್ಣನವರ ವಿಚಾರಧಾರೆ. ಹಾಗಾಗಿ ಆಕೆಯನ್ನು ಬದಲಾಯಿಸಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಜಂಗಮ. ಆವಾಗ ಆಕೆಯನ್ನು ಕರೆದು ಕಿವಿಯಲ್ಲಿ ಹೇಳ್ಕೊಡ್ತಾರೆ, ನಿಮ್ಮ ಮ್ಯಾಲೆ ಅಷ್ಟು ಕರುಣೆ ಇದ್ದರೆ, ನಿಮ್ಮ ಮ್ಯಾಲೆ ಬಸವಣ್ಣನಿಗೆ ಅಷ್ಟು ಇದು ಇತ್ತು ಅಂದರೆ, ಬಿಜ್ಜಳ ಮಹಾರಾಜ ನೀಲಾಂಬಿಕಾ ತಾಯಿ ಮತ್ತು ಬಸವಣ್ಣನವರ ಮದುವೆ ಸಂದರ್ಭದಲ್ಲಿ ಒಂದು ಧಾರೆ ಸೀರೆ ಕೊಟ್ಟಿರ್ತಾನೆ.
ಆ ಸೀರೆ ಬಸವಣ್ಣ ಕೊಟ್ಟರೆ ನಾನು ಬದಲಾಗ್ತೀನಿ ಅಂತ ಹೇಳು ಅಂತ ಬಂದು ಕೇಳ್ತಾಳಕ್ಕೆ. ಅವನಿಗೆ ಎಂಥ ಕೆಟ್ಟ ಹೆಣ್ಮಗಳು ಅನ್ನಿಸ್ತದೆ ಜಂಗಮ್ಮನಿಗೆ. ಆತ ಬರ್ತಾನೆ. ಬಸವಣ್ಣವರು ಯಾರ್ಯಾರು ಕಾಯಕಕ್ಕೇನು ಹೋಗಿದ್ರಲ್ಲ ಒಂದು ಕಡೆ ಕೂತು ಕೇಳ್ತಿದ್ರು, ನೀವು ಹೋದ ಕೆಲಸ ಏನಾಯಿತು ಅಂತ. ಈ ಜಂಗಮ್ಮನನ್ನು ಕರೆದು ಕೇಳಿದರು. ಏನಂದ್ಲು ಆಕೆ? ಆ ಹೆಣ್ಮಗಳು ಭಾಳ ಕೆಟ್ಟವಳು ಅಂದ ಜಂಗಮ್ಮ. ಅದಕ್ಕೆ ಬಸವಣ್ಣವ್ರು ಕೇಳಿದರು, ಯಾರೂ ಈ ಜಗತ್ತಿನಲ್ಲಿ ಕೆಟ್ಟವರಲ್ಲ, ಏನೋ ಸಮಯ ಸಂದರ್ಭಕ್ಕೆ ಅವರು ಕೆಟ್ಟವರಾಗಿರ್ತಾರೆ. ಇರಲಿ, ಏನಂದ್ಲು ಆಕೆ? ಇಲ್ಲ, ಆಕೆ ತಾಯಿಯವರ ಧಾರೆ ಸೀರೆಯನ್ನು ಕೇಳಿದ್ಲು, ಅದನ್ನು ಕೊಟ್ಟರೆ ಆಕೆ ಬದಲಾಗ್ತಾಳಂತೆ. ಬಸವಣ್ಣವ್ರು ಹೇಳ್ತಾರೆ, ಅಯ್ಯೋ ಹುಚ್ಚ, ಒಂದು ಹರಿದು ಹೋಗ್ತಕ್ಕಂಥ ಬಟ್ಟೆ, ಒಂದು ಹರಿದು ಹೋಗ್ತಕ್ಕಂಥ ಬಟ್ಟೆ, ಅದನ್ನು ಬಟ್ಟೆ ಉಟ್ಟು ಆಕೆ ಶಿವ ಬಟ್ಟೆಯನ್ನು ಹಿಡಿಯೋದಾದರೆ, ಶಿವನ ದಾರಿಯನ್ನು ಹಿಡಿಯೋದಾದರೆ ಯಾರು ಕೊಡಲ್ಲ ಅಂದವರು ನೀಲಾಂಬಿಕೆಯನ್ನು ಕರೆದು ಹೇಳ್ತಾರೆ, ನಿನ್ನ ಮಗಳ ಜೀವನ ಪಾವನ ಆಗಲಿ ಅಂತೇಳಿ ಆ ಸೀರೆನ ಆಶೀರ್ವಾದ ಮಾಡಿಕೊಡು ಅಂತ. ಮುಂದೆ ಆಕೆ ಎಷ್ಟು ಬದಲಾಗ್ತಾಳೆ ಅಂದರೆ, ಆಕೆ ನರ್ತಕಿ, ರಾಜನರ್ತಕಿ, ರಾಜ್ಯ ಸಭೆಯಲ್ಲಿ ಆಕೆ ಬಂದು ಒಂದು ದಿನ ಹೇಳ್ತಾಳೆ, ನಾನು ಇನ್ನು ಮುಂದೆ ಈ ಕೆಲಸವನ್ನು ಮಾಡೋದಿಲ್ಲ, ಕುಣಿಯುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವರೆಲ್ಲ ಕೊಂಡಿ ಮಂಚಣ್ಣವರೆಲ್ಲ ಹೇಳಿದರು, ನೀನು ಜಾತಿಯಿಂದ ವೇಷ, ನೀನು ದೇವದಾಸಿ, ಅದು ನಿನ್ನ ಕುಲಕಸಬು, ನೀ ಅದನ್ನು ಮಾಡಲೇಬೇಕು ಅಂತ ಹೇಳಿದಾಗ ಆಕೆ ಕೇಳ್ತಾಳೆ, ನೀವೇನು ಹೇಳಿದ್ರಿ, ನನ್ನನ್ನು ಯಾವ ಜಾತಿ ಅಂತ ಕೇಳಿದ್ರಿ? ದೇವದಾಸಿ. ನಾನು ದೇವದಾಸಿನೇ ವಿನಃ ನಾನು ನರದಾಸಿ ಆಗೋದಿಲ್ಲ ಅಂತ ಹೇಳ್ತಾಳೆ. ನಾನು ಇನ್ನು ಮುಂದೆ ದೇವದಾಸಿಯಾಗಿರ್ತೀನಿ, ದೇವರನ್ನು ಸೇವೆ ಮಾಡ್ಕೊಂಡಿರ್ತೀನಿ, ನಾನು ನರದಾಸಿ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಒಂದು ಅರಮನೆಯಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ದೇವದಾಸಿ ಆ ರಾಜನ ಮುಂದೆ ನಿಂತು ಮಾತಾಡುವಂಥ ತಾಕತ್ತನ್ನು ಬಸವಣ್ಣನವರು ಕೊಟ್ಟಿದ್ರು. ಏನು ಸಾಮಾನ್ಯ ಅಲ್ಲ ಅದು, ಎಂಥವರನ್ನು ಕೂಡ ಬದಲಾಯಿಸುವಂಥ ಒಂದು ಶಕ್ತಿ. ಹಾಗಾಗಿ ಬಸವಣ್ಣನ ಮಹಾಮನೆಯನ್ನು ಹುಡುಕೊಂಡು ತಂಡೋಪತಂಡವಾಗಿ ಕಲ್ಯಾಣವನ್ನು ಹುಡ್ಕೊಂಡು ಬಂದಿದ್ದರು. ಅಲ್ಲಿ ಇಂಥ ಜಾತಿಯವರು, ಇಂಥ ಇದರವರು ಅಂತಿಲ್ಲ, ಎಲ್ಲರೂ ಎಲ್ಲ ಥರದ ಜನನೂ ಕೂಡ ಅಲ್ಲಿ ಬದಲಾಗಿದ್ದರು, ಎಲ್ಲರೂ ಅಲ್ಲಿ ಶ್ರೇಷ್ಠರಾಗಿದ್ದರು. ಜನಪದ ಕವಿಗಳು ಬಸವಣ್ಣನನ್ನು ಕುರಿತು ಹೇಳುವಾಗ ಹೇಳ್ತಾರೆ, ನಡೆಯ ಕಲಿಸಿದ ಬಸವ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಯಾರು ನಡೀತಿರ್ಲಿಲ್ವಾ, ನುಡಿತಿರ್ಲಿಲ್ವಾ? ಬಸವ ನಡೀತಿದ್ರು, ನುಡಿತಿದ್ರು. ಹೇಗಿದ್ರು ಅಂತಾರೆ, ಅವರವರ ಕಂಡರೆ ಅವರವರಂತೆ. ಒಂದು ಸರಿಯಾದ ಗುರಿ ಇರಲಿಲ್ಲ, ಗಮ್ಯಗಳಿರಲಿಲ್ಲ. ಬಸವಣ್ಣವರು ಮಾನವ ಜನ್ಮದ ಸಾರ್ಥಕತೆ ಅಂದರೆ ಏನು ಅಂತಕ್ಕಂಥದ್ದನ್ನು, ಭಕ್ತರ ಕಂಡರೆ ಬೋಳಪ್ಪಿರಯ್ಯ, ಸವಣರ ಕಂಡರೆ ಬತ್ತಲೆಯಪ್ಪಿರಯ್ಯ, ಹಾರವರ ಕಂಡರೆ ಹರಿನಾಮವೆಂಬಿರಯ್ಯ, ಅವರವರ ಕಂಡರೆ ಅವರವರಂತೆ. ಒಂದು ಗುರಿ ಗಮ್ಯಗಳನ್ನು, ಮನುಷ್ಯನ ಸಾರ್ಥಕತೆಯನ್ನು ಪಡ್ಕೊಳ್ಬೇಕಾದ್ರೆ ಯಾಗ ಬದುಕಬೇಕು ಅಂತಕ್ಕಂಥದ್ದನ್ನು ಬಸವಣ್ಣನವರು ಕಲಿಸ್ಕೊಟ್ರು. ಹಾಗಾಗಿ ಬಸವಣ್ಣನ ಒಂದು ತಲೆಮಾರಿನಲ್ಲಿ 770 ಜನ ಅಮರಗಣಗಳು. ಜಗತ್ತಿನ ಯಾವ ಇತಿಹಾಸದಲ್ಲೂ, ಇಡೀ ಜಗತ್ತಿನ ಯಾವ ಇತಿಹಾಸದಲ್ಲೂ, ಯಾವ ಮೂಲೆಯಲ್ಲೂ ಕೂಡ ಇಂಥ ಒಂದು ಕ್ರಾಂತಿ, ಇಂಥ ಒಂದು ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಯಕದವರಿಗೂ ಕೂಡ ಇಂಥ ಮೊದಲು ಬಸವಣ್ಣನ ಬಹಳ ಜನ ಕೆಲವರು ಬದಲಾವಣೆ ಆಗಿದ್ದನ್ನು ನೋಡ್ತೀವಿ. ಅವರು ಮೂಲ ಕಾಯಕವನ್ನೇ ಬಿಡಿಸಿ ಬರೀ ಅವರು ತಂಬೂರಿಯನ್ನು ಏನೋ ಹಿಡ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಹಚ್ಚಿದ್ರು, ಅವ್ರು ಮಾಡೋ ಕಾಯಕವನ್ನು ಬಿಡಿಸಿ. ಆದರೆ ನೀವು ಉದ್ಯೋಗವು ದೇವನೊಲಿಸುವ ಸಾಧನ ಅಂಥೇಳಿ ಉದ್ಯೋಗಕ್ಕೆ ದೈವತ್ವವನ್ನು ತಂದುಕೊಟ್ಟ ಮಹಾಪುರುಷ ಯಾರು ಅಂದರೆ ಬಸವಣ್ಣನವರು. ಕಾಯಕವೇ ಕೈಲಾಸ. ಎಲ್ಲರೂ ದುಡದೇ ತಿನ್ನಬೇಕು, ದುಡಿಯದೆ ತಿನ್ನುವಂಥ ಹಕ್ಕು. ಗುರುವಾದಡು ಕಾಯಕದಿಂದಲೇ ಮುಕ್ತಿ, ಲಿಂಗವಾದಡು ಕಾಯಕದಿಂದಲೇ ಮುಕ್ತಿ. ವ್ರತ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದು. ಇವತ್ತು ಪೂಜೆ ಪ್ರಾರ್ಥನೆ ನಿಮ್ಮ ವೈಯಕ್ತಿಕ ಉದ್ಧಾರ ಆಗಿದ್ದರೆ, ಕಾಯಕ ಅದು ಸಮಷ್ಟಿಯ ಉದ್ಧಾರ. ನೀವು ಯಾವುದೇ ಕಾಯಕ ಸತ್ಯಶುದ್ಧವಾಗಿ ಮಾಡುವಂಥ ಕಾಯಕ ಯಾವ ಕಾಯಕನೂ ಕೀಳಲ್ಲ.
ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಎಲ್ಲ ಕಾಯಕನೂ ಶ್ರೇಷ್ಠನೇ. ಬ್ರಾಹ್ಮಣನ ಕಾಯಕ ಎಷ್ಟು ಶ್ರೇಷ್ಠನೋ ಸಮಗಾರ ಹರಳಯ್ಯನ ಕಾಯಕನೂ ಅಷ್ಟೇ ಶ್ರೇಷ್ಠ. ಮೊದಲು ಕಾಯಕ, ಆಮೇಲೆ ಶರಣರ ಹೆಸರು. ನಮ್ಮವೆಲ್ಲ ಈಗ ಮೊದಲು ನಮ್ಮ ಹೆಸರು ಇರ್ತವೆ, ಆಮೇಲೆ ನಾವು ಮಾಡೋ ಕಾಯಕದ ಹೆಸರು ಇರ್ತಾವೆ. ಶರಣರ ಹೆಸರು ಹೆಂಗಿದ್ವು? ಮಾದಾರ, ಚೆನ್ನಯ್ಯ, ಡೋಹಾರ, ಕಕ್ಕಯ್ಯ, ಸಮಗಾರ, ಹರಳಯ್ಯ, ಅಂಬಿಗರ, ಚೌಡಯ್ಯ, ಒಕ್ಕಲಿಗ, ಮುದ್ದಣ್ಣ, ಅಂಬಿಗರ, ಚೌಡಯ್ಯ, ಕಿನ್ನರಿ, ಬೊಮ್ಮಯ್ಯ, ಮೇದಾರ, ಕೇತಯ್ಯ. ಮೊದಲೇನಿತ್ತು ಅವ್ರ ಹೆಸರಿನ ಮುಂದೆ? ಕಾಯಕ ಮೊದಲು, ಆಮೇಲೆ ಅವ್ರ ಹೆಸರು. ನಮ್ಮವು ಸಂತೋಷ್ ಪ್ರಾಚಾರ್ಯರು. ಮುಂದೇನು? ಮೊದಲು ನಮ್ಮ ಹೆಸರು, ಆಮೇಲೆ ನಾವು ಮಾಡುವಂಥ ಉದ್ಯೋಗದ ಹೆಸರು. ಹೌದಿಲ್ರಿ? ಮೊದಲು ನಮ್ಮ ಹೆಸರು, ಆಮೇಲೆ ನಾವು ಮಾಡುವಂಥ ಉದ್ಯೋಗದ ಹೆಸರು. ಶರಣರದ ಹಂಗಿರಲಿಲ್ಲ. ಮೊದಲು ಉದ್ಯೋಗ, ಆಮೇಲೆ ಅವ್ರ ಹೆಸರಿತ್ತು. ಎಲ್ಲ ಕಾಯಕನೂ ಕೂಡ ಶ್ರೇಷ್ಠ ಅಂತಕ್ಕಂಥದ್ದನ್ನು ಕಲಿಸ್ಕೊಟ್ರು. ನಡೆ ಪರಿಶುದ್ಧವಾಗಿರಬೇಕು. ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯ. ಇದನ್ನು ಕೆಡಿಸಲಾಗದು. ಇದನ್ನೇನೇನೋ ನಿಮ್ಮ ಮನೆಯಲ್ಲಿ ಒಂದು ಟ್ರೆಜುರಿ ಇರ್ತದೆ. ಟ್ರೆಜುರಿ ಅಂತೀರೇನಂತೀರಿ? ಬೀರು. ಅದರಲ್ಲಿ ಏನೇನು ಇಡ್ತೀರಿ ನೀವು? ಏನು ಇಡ್ತೀರಿ? ಬೆಳ್ಳಿ, ಬಂಗಾರ, ಒಡವೆ ವಸ್ತು, ಚಲೋ ಸಾಮಾನು ಇಡ್ತೀರಿ. ಯಾರ್ಯಾರ ಕಸಬರಗಿ ಇಂಥವೆಲ್ಲ ತೊಗೊಂಡೋಗಿ ತುಂಬ್ತೀರಿ? ಇಲ್ಲ. ಹೌದಾ? ಈ ಶರೀರ ಅನ್ನೋದು ಒಂದು ಟ್ರೆಜುರಿ ಇದ್ದಂಗೆ. ಶರೀರ ಅನ್ನೋದು ಒಂದು ಟ್ರೆಜುರಿ ಇದ್ದಂಗೆ. ಇದರಲ್ಲಿ ಬೆಲೆ ಬಾಳೋದನ್ನೇ ತುಂಬಬೇಕು, ಒಳ್ಳೆಯದನ್ನೇ ತುಂಬಬೇಕು. ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂದಕ್ಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಬಸವಣ್ಣರಷ್ಟೇ ಹೇಳಿಬಿಡಲಿಲ್ಲ. ಅತ್ತಲಿತ್ತ ಹೋಗದಂತೆ ಎಳವನ ಮಾಡು, ಮತ್ತೊಂದು ಕೇಳದಂತೆ ಕಿವುಡ ಮಾಡು, ಸುತ್ತಿ ಸುಳಿದು ನೋಡದಂತೆ ಅಂದಕ್ಕನ ಮಾಡು, ಇಷ್ಟೇ ಹೇಳಿಬಿಡಲಿಲ್ಲ. ಈ ಮನುಷ್ಯ ಜನ್ಮ ಪಾವನ ಆಗಬೇಕಾದ್ರೆ, ದೇವರನ್ನು ಒಲಿಸ್ಕೊಳ್ಳುವಂಥ ಪ್ರಸಾದ ಕಾಯ ಆಗಬೇಕಾದ್ರೆ ಏನನ್ನು ತುಂಬಬೇಕಿದ್ರಲ್ಲಿ ಅಂದರು? ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ. ಒಳ್ಳೆಯದನ್ನೇ ನೋಡ್ರಿ, ಒಳ್ಳೆಯದನ್ನೇ ಕೇಳ್ರಿ, ಒಳ್ಳೆಯದನ್ನೇ ಕುಡೀರಿ, ಒಳ್ಳೆಯದನ್ನೇ ತಿನ್ನಿರಿ. ನೀವೇನು ಮಾಡ್ತೀರಿ? ಶರೀರದ ಸ್ವಾಸ್ಥ್ಯ ಹಾಳಾಗಲಾರ್ದಂಗೆ ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯ. ಇದು ಕುಡಿಬೇಕಾದ್ರೆ ಪ್ರಜ್ಞೆ ಇರಬೇಕು, ಏನು ಕುಡಿಬೇಕು ಅಂಥೇಳಿ, ಏನು ತಿನ್ನಬೇಕು ಅಂತಕ್ಕಂಥದ್ದು. ಯಾಕಂದರೆ ಬಸವಣ್ಣವ್ರು ಹೇಳ್ತಾರೆ, ವ್ಯಾಧ ನೊಂದು ಮೊಲವ ತಂದಡೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ. ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ. ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಒಬ್ಬ ಬೇಟೆಗಾರ ಬೇಟೆ ಆಡಿಕೊಂಡು ಮೊಲ, ಹಂದಿ ಇಂಥವೆಲ್ಲ ಹೊಡ್ಕೊಂಡು ಬರ್ತಾರೆ ನಮ್ಮ ಜಂಗಲಲ್ಲಿ. ಅದನ್ನು ತಿನ್ನುವಂಥವ್ರು ಏನು ಮಾಡ್ತಾರೆ? ಹಣ ಕೊಟ್ಟು ಕೊಂಡ್ಕೊಳ್ತಾರೆ, ರೊಕ್ಕ ಕೊಟ್ಟು ಅದನ್ನು ಕೊಂಡ್ಕೊಳ್ತಾರೆ. ಅದೇ ಒಬ್ಬ ರಾಷ್ಟ್ರಪತಿ ಸತ್ತಾನೆ, ಒಬ್ಬ ಪ್ರಧಾನಮಂತ್ರಿ ಸತ್ತಾನೆ, ಮುಖ್ಯಮಂತ್ರಿ ಸತ್ತಾನೆ ಅಂದರೆ ಅವನ ಹೆಣ ಯಾರು ಕೊಂಡ್ಕೊಳ್ತಾರೆ? ನಿಮ್ಮೂರಿಗೆ ಮದುವೆಗೆ ಅಂತ ಬಂದಿರ್ತಾರೆ, ಲಗ್ನಕ್ಕೆ ಅಂತ. ಪಕ್ಕದ ಮನೆಗೆ ಹೋಗಿ ಹೇಳ್ತಾರೆ, ಆ ಲಗ್ನದ ಗದ್ದಲದಲ್ಲಿ ಚಪ್ಪಲಿ ಬಿಟ್ಬಿಟ್ರೆ ಚಪ್ಪಲಿ ಕಳ್ತನ. ಗೊತ್ತಲ್ಲ ಇವಾಗ ನಿಮಗೆ, ಚಪ್ಪಲಿ ಕಳ್ತನ ಆಗ್ತವೆ. 4 ಅಕ್ಕಿ ಕಾಳು ಹಾಕಿ ಬಂದು ನಾನು ಚಪ್ಪಲಿ ಹಾಕ್ಕೊಂಡು ಹೋಗ್ತೀನಿ. 4 ಅಕ್ಕಿ ಕಾಳು ಹಾಕಿ ಬರೋ ತನಕ ಒಂದು ಅರ್ಧ ತಾಸು 1 ತಾಸು ನಿಮ್ಮ ಮನೆ ಮುಂದೆ ಚಪ್ಪಲಿ ಬಿಟ್ಟು ಹೋಗ್ತೀನಿ ಅಂದರೆ ಏನಂತೀರಿ ನೀವು? ಏನಂತೀರಿ? ಯಾರು ಬೇಡ ಅಂದ್ರೆ ಬಿಟ್ಟು ಹೋಗ್ರಿ ಅಂತೀರ. ಹೌದಾ? ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ, ಒಬ್ಬ ಪ್ರಧಾನಮಂತ್ರಿ ಹೆಣ ಇದೆ, ಒಬ್ಬ ರಾಷ್ಟ್ರಪತಿ ಹೆಣ ಇದೆ, ಒಬ್ಬ ದೊಡ್ಡ ಜಗದ್ಗುರುವಿನ ಹೆಣ ಇದೆ. ಒಂದು ಅರ್ಧ ತಾಸು ನಿಮ್ಮ ಮನೆ ಮುಂದೆ ಇಟ್ಟು ಹೋಗ್ತೀನಿ ಅಂದರೆ
ಕಾಲಗಿನ ಚಪ್ಪಲಿ ಒಂದು ಅರ್ಧ ತಾಸು ನಿಮ್ಮ ಮನೆ ಬಂದು ಬಿಟ್ಟು ಹೋಗ್ತೀನಿ ಅಂದ್ರೆ ಬಿಟ್ಟು ಹೋಗ್ರಿ, ಯಾರು ಬೇಡ ಅಂತೀರ. ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ ಅಂದರೆ ಯಾರೂ ಅದನ್ನು ಇಟ್ಕೊಳ್ಳೋದಿಲ್ಲ. ಈ ಶರೀರಕ್ಕೆ ಯಾವಾಗ ಬೆಲೆ ಇದ್ದರೆ ಒಳಗಡೆ ಚೈತನ್ಯ ಇರೋ ತನಕ ಅಷ್ಟೇ. ಯಾರಿಗಾರು ಹುಷಾರಿಲ್ಲ, ಆರಾಮಿಲ್ಲ ಅಂತೇಳಿ ಕಾರ್ ಗೀರ್ ಬಾಡಿಗೆ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಅಕಸ್ಮಾತ್ ಹಾಸ್ಪಿಟ್ಲಲ್ಲಿ ಏನಾದ್ರು ಜೀವ ಹೋಯ್ತು ಅಂದರೆ ಅದೇ ಕಾರ್ನವನು ನನ್ನ ಕಾರ್ ಬೇಡ್ರಿ, ಯಾವ್ದಾರು ಆಂಬುಲೆನ್ಸ್ ಹೇಳ್ರಿ ಅಂತ ಹೇಳ್ತಾನಲ್ರಿ. ಗಂಡ ಸತ್ರೆ ಹೆಂಡ್ತಿ ಹತ್ರ ಹೋಗೋಕ್ಕೆ ಹೆದರ್ತಾಳೆ, ಮಕ್ಕಳ ಹತ್ರ ಹೋಗ್ಲಿಕ್ಕೆ ಹೆದರ್ತಾವೆ. ಅಕಸ್ಮಾತ್ ನೆನ್ನೆ ಜೀವ ಹೋಗಿತ್ತು ಅಂದರೆ ಇವತ್ತು ಬೆಳಗ್ಗೆ ಬೇಗ ಎತ್ತರಪ್ಪ ಅಂತಾರೆ. ಈ ಶರೀರಕ್ಕೆ ಬೆಲೆ ಇರೋದು ಯಾವಾಗ? ಒಳಗಡೆ ಆ ಚೈತನ್ಯ ಇರೋ ತನಕ. ಹಾಗಾಗಿ ಇದು ಆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಶರೀರ. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಭಾವ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ನಿಲ್ಲುವನ್ನಾರೂ ಅರಿಯಬಾರದು. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮ ನಾರಿಗೂ ಕಾಣದಂತಿರಿಸಿದೆ. ನೀ ಬೆರಸಿಹ ಭೇದಕ್ಕೆ ಬೆರಗಾದನೆಯ ರಾಮನಾಥ. ಅಡವಿಯಲ್ಲರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನಲ್ಲರಸುವಡೆ ಮತ್ಸ್ಯ ಮಂಡೂಕವಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನೊಳಗೆ ಉದುಗಿರ್ಪ ಲಿಂಗವ ನಿಲುಕಿಯೇ ಕಂಡೆನೆಂದಾತ ಅಂಬಿಗರ ಚೌಣೆ. ಆ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದೇ ಮಾನವ ಜೀವನದ ಗುರಿ. ಬಹಳ ಜನ ಅರಸರು ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣವನ್ನು ಯಾಕೆ ಹುಡುಕೊಂಡು ಬಂದಿದ್ರು ಅಂದರೆ ಆ ಸತ್ಯ ಅಲ್ಲಿ ಸಿಗ್ತಾ ಇತ್ತು. ಮಾನವ ಜನ್ಮದ ಸಾರ್ಥಕತೆ ಏನಿದೆ ಅಲ್ಲಿ ಸಿಗ್ತಾ ಇತ್ತು. ಒಂದಿಷ್ಟು ಪ್ರಜ್ಞೆ ಇರಬೇಕು ನನಗೆ, ಏನು ಮಾಡಬೇಕು, ಇದು ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠ. ಅಕ್ಕ ಮಹಾದೇವಿ ಹೇಳ್ತಾಳೆ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಯೋನಿ ಒಳಗೆ ಬಂದೆ, ಬಾರದ ಭವಂಗಳಲ್ಲಿ ಬಂದೆ, ಶುಭಾಶುಭಂಗಳ ಕಂಡೆ, ಹಿಂದೆಣ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ ಅಂತಾಳೆ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ. ಒಂಚೂರು ನಾವು ಮಕ್ಕಳನ್ನು ಬೆಳೆಸೋದ್ರಿಂದ ಹಿಡಿದು ತಾಯಂದಿರ ಕರ್ತವ್ಯ ಅಂತೂ ಇಷ್ಟಿದೆ ಅಲ್ಲ, ನಾವು ಮಕ್ಕಳನ್ನು ಎತ್ತು ಭೂಮಿಗೆ ಬಿಡೋದಷ್ಟೇ ನಮ್ಮ ಕೆಲಸ ಅಲ್ಲ, ಅವರನ್ನು ಒಳ್ಳೆ ಆದರ್ಶವಂತ ಪ್ರಜೆಗಳನ್ನಾಗಿ ಮಾಡೋದು ನಮ್ಮ ಕರ್ತವ್ಯ. ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟು ಮಕ್ಕಳನ್ನು ಬೆಳೆಸ್ತಕ್ಕಂಥದ್ದು ಭಾಳ ಮುಖ್ಯ. ನಾನು ಮೊನ್ನೆ ಒಂದು ಮಧ್ಯವರ್ಜನ ಶಿಬಿರ ಅಂತ ಇಟ್ಟಿದ್ರು ಧರ್ಮಸ್ಥಳ ಸಂಘದವರು. ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. 14 ವರ್ಷದ ಹುಡುಗ ಕುಡಿತಿದ್ನಂತೆ, ಅಲ್ಲಿ ಬಂದಿದ್ದ. ಅವನು 14 ವರ್ಷಕ್ಕೆ ಕುಡಿದ್ರೆ ಇನ್ನು ಅವನ ಮಗ ಎಷ್ಟು ವರ್ಷಕ್ಕೆ ಕುಡಿಬೇಕು? ಹಾಂ, ಅವನಿಗೆ 4 ವರ್ಷಕ್ಕೆ ಕುಡಿಯೋದು ಕಲಿಬೇಕು. ಹಂಗಾರೆ ಇವತ್ತು ಡಾಕ್ಟ್ರ್ ಹೇಳ್ತಾರೆ, ಈ ತಂಬಾಕಂತಿರಲ್ಲ, ಹೊಗೆ ಸೊಪ್ಪು, ತಂಬಾಕಿನಲ್ಲಿ ನಿಕೋಟಿನ್ ಅನ್ನುವಂಥ ವಿಷ ಇದೆ. ಇದನ್ನು ತಿನ್ನೋದ್ರಿಂದ ಅರ್ಬುದ, ಮಾರಣಾಂತಿಕ ಕಾಯಿಲೆಗಳು ಬರ್ತದೆ, ಆರೋಗ್ಯಕ್ಕೆ ಹಾನಿಕಾರಕ. ಪ್ರತಿ ನಿಮ್ಮ ಸಿಗರೇಟ್ ಪ್ಯಾಕ್ ಮೇಲೆ, ಬೀಡಿ ಸಿಗರೇಟ್ ಪ್ಯಾಕ್ ಮೇಲೆ, ತಂಬಾಕು ಚೀಟಿ ಮೇಲೆ, ನಿಮ್ಮ ಗುಟುಕ ಇವುಗಳ ಮೇಲೆಲ್ಲ ಏನಂತ ಬರೆದಿರ್ತಾರೆ? ಏನಂತ ಬರೆದಿರ್ತಾರೆ? ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಇದು ಓದುವಂಥ ಶಕ್ತಿ ಕತ್ತಿಗಿಲ್ಲ. ಏನೂ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಪೆದ್ದ ಪ್ರಾಣಿ ಕತ್ತೆ ಒಂದು ದಿನ ತಂಬಾಕಿನ ಹೊಲದಲ್ಲಿ ಹೋಗಲ್ಲ, ಅದನ್ನು ಮೂಸಿ ನೋಡೋದಿಲ್ಲ, ಅದನ್ನದು ತಿನ್ನೋದಿಲ್ಲ. ಇನ್ನು ಅತಿ ಹೊಲಸು ಕೊಳಕು ಪ್ರಾಣಿ ಯಾವುದ್ರಿ? ಹಂದಿ ಕೂಡ ತಂಬಾಕಿನ ಹೊಲದಲ್ಲಿ ಹೋಗಲ್ಲ, ಅದನ್ನು ಮೂಸಿ ನೋಡಲ್ಲ, ಅದನ್ನದು ತಿನ್ನೋದಿಲ್ಲ. ವಿಷಜಂತು ಪ್ರಾಣಿ ಹಾವು ಕೂಡ ತಂಬಾಕಿನ ಹೊಲದಲ್ಲಿ ಹೋಗೋದಿಲ್ಲ. ನಾನೀಗ ಒಂದು 2 ವರ್ಷದ ಹಿಂದೆ, ಹೋದ ವರ್ಷ ಎಲ್ಲ ಆಚೆ ಶ್ರಾವಣದಲ್ಲಿ ಧಾರವಾಡದಲ್ಲಿ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ತಿಂಗಳು ಶ್ರಾವಣ ಮಾಸದ ಪ್ರವಚನ ಇತ್ತು.
ನಮ್ಮ ಕಾರ್ ತಗೊಂಡೋಗಿ ನಿಲ್ಲಿಸಿದ್ವಿ. ಆ ಕಾರ್ ಒಳಗೊಂದು ಇಲಿ ಸೇರಿಕೊಂಡಿತ್ತು, ಒಂದು ಇಲಿ. ಅದನ್ನು ಸರ್ವಿಸ್ ಮಾಡಿಸಿದ್ವಿ, ಏನೇನೋ ಒಳಗಡೆ ಬೋನ್ ಇಟ್ಟರು, ಏನು ಮಾಡಿದ್ರು ಆ ಇಲಿ 7-8 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು, ಕಾರ್ ಬಿಟ್ಟು ಇಲಿ ಹೊರಗಡೆ ಬರಲಿಲ್ಲ. ಆಮೇಲೆ ಹಿಂಗೆ ಇವ್ರ ಮುಂದೆ ಹೇಳಿದಾಗ ಒಬ್ರು ಹೇಳಿದರು, ಅಮ್ಮರೇ ಅಲ್ಲೊಂದು ಸಣ್ಣ ಸಣ್ಣ ತಂಬಾಕು ಗಂಟುಗಳನ್ನು ಮಾಡಿ ಅದನ್ನು ನೀರಿನಲ್ಲಿ ಎದ್ದಿ ನೀವು 4 ಕಡೆ ಕೂಡೋ ಜಾಗದಲ್ಲಿ ಇಂಜಿನಿಗೆ ಅಲ್ಲೊಂದು ಇಲ್ಲೊಂದು ಇಟ್ಬಿಡ್ರಿ, ಇನ್ನು ಯಾವತ್ತೂ ಬರೀ ಇಲಿಯೆಲ್ಲ ಯಾವ ಪ್ರಾಣಿನೂ ಕಾರೊಳಗೆ ಬರೋದಿಲ್ಲ. ಇವತ್ತು ನಮ್ಮ ಕಾರೊಳಗೆ ಇಟ್ಟಿದ್ದೀವಿ ನಾವು, ಅಲ್ಲೊಂದು ನಮ್ಮದು ಜಂಗಲ್ನಲ್ಲಿ ಕಾಡಿನಲ್ಲಿರೋದ್ರಿಂದ ಅವತ್ತಿಂದ ಇವತ್ತಿನವರೆಗೂ ಒಂದು ಇಲಿನೂ ಬಂದಿಲ್ಲ, ಯಾವುದೂ ಬಂದಿಲ್ಲ. ಆ ಪ್ರಾಣಿಗಳಿಗೂ ಗೊತ್ತು ಅದು ಕೆಟ್ಟದ್ದು ಅಂತ. ಏನೂ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಪೆದ್ದ ಪ್ರಾಣಿ ಕತ್ತೆ ತಿನ್ನದೇ ಇರತಕ್ಕಂಥ ಸಪ್ಪನ್ನು, ಅತ್ಯಂತ ಹೊಲಸು ಕೊಳಕ ಪ್ರಾಣಿ ಹಂದಿ ತಿನ್ನದೇ ಇರತಕ್ಕಂಥ ಸಪ್ಪನ್ನು, ಅತ್ಯಂತ ವಿಷಜಂತು ಪ್ರಾಣಿ ಹಾವು ತಿನ್ನದೇ ಇರತಕ್ಕಂಥ ಸಪ್ಪನ್ನು ಈ ಮನುಷ್ಯ ತಿಂತಾನೆ ಸೇರ್ತಾನೆ ಅಂದರೆ ಏನಾಗ್ತಾನಿವ? ಏನಾಗ್ತಾನ್ರಿ? ಕತ್ತಿಗಿಂತ ಕಡೆ ಆಗ್ತಾನೆ, ಹಂದಿಗಿಂತ ಕಡೆ, ಹಾವಿಗಿಂತ ಕಡೆ. ಒಂದು ಎಮ್ಮೆ ಮುಂದೆ ನೀವು ಯಾರು ಎಮ್ಮೆ ಸಾಕಿದ್ರು, ಒಂದು ಎಮ್ಮೆ ಮುಂದೆ ಒಂದು ಬಕೆಟ್ನಲ್ಲಿ ಸರಾಯಿ ಎಂಡ ಹಾಕಿಡ್ರಿ ಕುಡಿಯೋದನ್ನು, ಇನ್ನೊಂದು ಬಕೆಟ್ನಲ್ಲಿ ನೀರು ಹಾಕಿಡ್ರಿ, ಎಮ್ಮೆ ಏನು ಕುಡಿತದ ನೋಡ್ರಿ ಬೇಕಾದ್ರೆ ನೀವು ಇಟ್ಟು. ಏನು ಕುಡಿತದ್ರಿ ಎಮ್ಮೆ? ನೀರು ಕುಡಿತದೆ. ಎಮ್ಮೆ ಮುಂದೆ ಹಾಕಿಟ್ರಿ ಎಮ್ಮೆ ನೀರು ಕುಡಿತದೆ. ಕತ್ತೆ ಮುಂದೆ ಹಾಕಿಟ್ರೆ ಕತ್ತೆ ನೀರು ಕುಡಿತದೆ. ಹಂದಿ ಮುಂದೆ ಹಾಕಿಟ್ರೆ ಹಂದಿ ನೀರು ಕುಡಿತದೆ. ಮನುಷ್ಯನ ಮುಂದೆ ಹಾಕಿಟ್ರೆ 2 ಬಕೆಟ್ ಮಿಕ್ಸ್ ಮಾಡ್ಕೊಂಡು ಕುಡಿತದೆ. ಈ ಕಡೆ ನೀರಿನ ಬಕೆಟು, ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ. ಬಸವಣ್ಣವ್ರು ಹೇಳಿದರು, ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕ್ಕಾಯ, ಇದರಲ್ಲಿ ಅಮೂಲ್ಯವಾಗಿದ್ದನ್ನೇ ತುಂಬಬೇಕು. ನನ್ನನ್ನು ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಲಿಂಗ ವ್ಯಸನಿ ಲಿಂಗ ಪ್ರೇಮಿ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಇದು ಒಳ್ಳೆಯದಕ್ಕೆ ಬಂದಿರೋದು. ಆಮೇಲೆ ಒಂದಿಷ್ಟು ಬದುಕನ್ನು ಬಸವಣ್ಣವ್ರು ಹೇಳ್ತಾರೆ, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಬಹುಶಃ ಬಸವಣ್ಣವ್ರು ಈ ಘಟನೆಯನ್ನು ಎಲ್ಲೋ ನೋಡಿದ್ರು ಅಂತ ಕಾಣ್ತದೆ. ಭಾಳ ಸುಂದರವಾಗಿ ಹೇಳ್ತಾರೋ, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲ ನೇರುವ ಕಳ್ಳ ಹಾಲು ತುಪ್ಪವು ಕುಡಿದು ಮೇಲೈಸು ಕಾಲ ಬದುಕುವನು, ಕೆಡುವ ಒಡಲ ನಚ್ಚಿ ಕಡು ಹುಸಿಯನೆ ಉಸಿದು ಒಡಲ ಒರೆವವರ ಮೆಚ್ಚ ಕೂಡಲ ಸಂಗಮ ದೇವ. ಒಂದು ಹಾವಿತ್ತಂತೆ, ಹಾವೇನು ಮಾಡಿತ್ತಂತೆ, ಕಪ್ಪೆ ಹಿಡಿದಿತ್ತಂತೆ. ಅರ್ಧ ಕಪ್ಪೆ ನುಂಗಿತ್ತು, ಇನ್ನೊಂದು ಅರ್ಧ ಕಪ್ಪೆ ಹೊರಗಿತ್ತು. ಈ ಕಪ್ಪೆ ಏನು ಮಾಡ್ತಿತ್ತು, ಅದ್ರ ಮುಂದೊಂದು ನೊಣ ಅಡ್ಡಾಡ್ತಿತ್ತು. ಆ ನೊಣ ಹಿಡಿಯೋಕ್ಕಿದು ನಾಲ್ಗೆ ತೆಗಿತಿತ್ತು. ಯಾವುದು? ಕಪ್ಪೆ. ಕಪ್ಪೆ ಎದುರು ಬಾಯಲ್ಲಿದೆ, ಹಾವಿನ ಬಾಯಲ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತದೆ, ಕಪ್ಪೆ ನುಂಗೆ ಆಗ್ತದೆ, ಮುಗಿದೇ ಹೋಯ್ತದ್ರ ಜೀವನ. ನಾನೇ ಮತ್ತೊಂದ್ರ ಬಾಯಲ್ಲಿದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲದೆ ತನ್ನ ಮುಂದಿರೋ ನೊಣ ಹಿಡಿಯೋಕ್ಕೆ ನಾಲ್ಗೆ ತೆಗಿತಾಯಿತ್ತು. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು. ಒಬ್ಬ ವ್ಯಕ್ತಿಗೆ ಮರಣದಂಡನೆ ಶಿಕ್ಷೆ ಅಂತ ವಿಧಿಸಿದಾಗ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ. ಆವಾಗ ನಾನು ಗೋಧಿ ಹುಗ್ಗಿ ತುಪ್ಪ ಉಣ್ಣಬೇಕು, ಹೋಳಿಗೆ ಸೀಕರಣೆ ಉಣ್ಣಬೇಕು ಅಂದರೆ, ಈಗ ಅದನ್ನು ಉಂಡು ಎಷ್ಟು ಕಾಲ ಬದುಕೋನಿದ್ದೀನಿ ನೀನು? ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು, ಕೆಡುವ ಒಡಲ ನಚ್ಚಿ. ನಿಮಗೆಲ್ಲರಿಗೂ ಗೊತ್ತು ಈ ಶರೀರ ಒಂದು ದಿನ ಮಣ್ಣಾಗ್ತದೆ ಅಂತ. ನೀವು ಏನೇ ತಿಂದರೂ ಏನೇ ಉಂಡ್ರು ಪ್ರತಿದಿನ ಗೋಡಂಬಿ, ದ್ರಾಕ್ಷಿ, ತುಪ್ಪ, ಉತ್ತತ್ತಿ, ಖರ್ಜೂರ ಇದನ್ನೇ ತಿಂದರೂ ಬಾಲ್ಯ, ಯೌವನ, ಮುಪ್ಪು ಇದನ್ನು ಯಾರೂ ತಡೆದಿಡಲಿಕ್ಕೆ ಸಾಧ್ಯ ಇಲ್ಲ. ಹೌದಿಲ್ರಿ?
ನೀವೇನೋ ಯೋಗ ಪ್ರಾಣಾಯಾಮ ಮಾಡಿ ಇನ್ನೊಂದು 4 ವರ್ಷ 8 ವರ್ಷ ಜಾಸ್ತಿ ಬದುಕ್ಬೋದು, ಆದರೆ ಸಾವಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಲ್ಲರೂ ಹುಟ್ಟಿದ ಮೇಲೆ ಒಂದು ದಿನ ಸಾಯಲೇಬೇಕು. ಕೆಡುವ ಒಡಲ ನಚ್ಚಿ, ಯಾಕೆಂದರೆ ಈ ಶರೀರ ನನ್ನ ಹಿಡಿತದಲ್ಲಂತೂ ಇಲ್ಲ, ಇದನ್ನು ಹಿಡಿತದಲ್ಲಿರೋದು ಇದರ ಸೂತ್ರಧಾರಿ ಬೇರೆ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ವರ್ಷ ಇಷ್ಟೇ ದಿವಸ ಇರಲಿಕ್ಕೆ ನಾವು ಬಂದವರು. ಈಗ ನಮ್ಮ ಕೈಯಲ್ಲಿ ನನ್ನ ಹಿಡಿತದಲ್ಲೇ ಏನಾದರೂ ಇದ್ದಿದ್ದರೆ ಈಗ ನನಗನ್ನಿಸ್ತದೆ ನಾನು ಯಾವಾಗಲೂ ಯೌವನದಿಂದನೇ ಇರಬೇಕು, ನನಗೆ ಮುಪ್ಪು ಬರಬಾರ್ದು ಅಂತ ನನಗನ್ನಿಸ್ತದೆ. ನನ್ನ ಮಾತು ಕೇಳುತ್ತೇನೋ ನನ್ನ ಶರೀರ, ನನ್ನ ಚರ್ಮ ಸುಕ್ಕುಗಟ್ಟಬಾರ್ದು ಅಂತ ನನಗನ್ನಿಸ್ತದೆ, ಕೇಳ್ತದೇನೋ ಚರ್ಮ. ನನ್ನ ಕಣ್ಣು ಮಂಜಾಗಬಾರ್ದು ಅಂತ ನನಗನ್ನಿಸ್ತದೆ, ಕೇಳ್ತವೇನೋ ಕಣ್ಣು. ನನ್ನ ಹಲ್ಲು ಉದುರಬಾರ್ದು ಅಂತ ನನಗನ್ನಿಸ್ತದೆ, ಕೇಳ್ತವೆ. ನನ್ನ ತಲೆ ಕೂದಲು ಬೆಳ್ಳಗಾಗಬಾರ್ದು ಅಂತ ನಮಗನ್ನಿಸ್ತದೆ, ನಮ್ಮ ಇಚ್ಛೆ ಇರ್ತದೆ, ಕೇಳ್ತವೇನು ಕೂದಲು. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಇದು ಕೆಡುವ ಒಡಲು, ಕೆಡುವ ಒಡಲ ನಚ್ಚಿ ಕಡು ಹುಸಿಯೇ ಹುಸಿದು. ನಾವೇನಿಲ್ಲಿ ಶಾಶ್ವತವಾಗಿ ಬದುಕಿರ್ತಿರೋ ಅನ್ನೋದು ರೀತಿಯಲ್ಲಿ ಒಂದು ಗೇಣು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಎಷ್ಟು ಸುಳ್ಳು, ಎಷ್ಟು ಮೋಸ, ಎಷ್ಟು ವಂಚನೆ, ಎಷ್ಟು ಇದನ್ನು ಶರಣರು ತಪ್ಪು ಅಂತ ಹೇಳಿದರು. ಕೆಡುವ ಒಡಲ ನಚ್ಚಿ ಕಡು ಹುಸಿಯನ್ನೇ ಹುಸಿದು ಒಡಲ ಒರೆವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತಾರೆ. ನಮ್ಮ ನಡೆ ಪರಿಶುದ್ಧವಾಗಿರಬೇಕು ಅಂತ ಕಲಿಸ್ಕೊಟ್ರು ಬಸವಣ್ಣವರು. ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ. ಮಾತನಾಡುವಂಥ ಶಕ್ತಿ 84 ಲಕ್ಷ ಜೀವರಾಶಿಯಲ್ಲಿ ಮನುಷ್ಯನಿಗೆ ಬಿಟ್ಟರೆ ಬೇರೆ ಯಾವ ಜೀವರಾಶಿಗಳು ಮಾತಾಡೋದಿಲ್ಲ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಒಂದಿಷ್ಟು ಚಲೋ ಮಾತಾಡ್ರಿ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ರು. ದಯಮಾಡಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಬೇಡ್ರಿ. ಮಾತಾಡಿದರೆ ನಿಮ್ಮ ಮಾತು ಹೆಂಗಿರಲಿ ಅಂದರು ಬಸವಣ್ಣವರು, ಅಂದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿಬೇಡ್ರಿ. ಒಂದು ವೇಳೆ ನುಡಿದ್ರೆ ನಿಮ್ಮ ಮಾತು ಹೆಂಗಿರಲಿ ಅಂದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿಬೇಡ್ರಿ. ಒಂದು ವೇಳೆ ನುಡಿದ್ರೆ ನಿಮ್ಮ ಮಾತು ಹೆಂಗಿರಲಿ ಅಂದರೆ ಮಾಣಿಕ್ಯದ ದೀಪ್ತಿಯಂತಿರಲಿ. ನುಡಿಬೇಡ್ರಿ. ನುಡಿದ್ರೆ ನಿಮ್ಮ ಮಾತು ಹೆಂಗಿರಲಿ ಅಂದರೆ ಸ್ಫಟಿಕದ 4-5 ಸಾರಿ ಪದೇ ಪದೇ ಹೇಳ್ತಾರವರು. ನುಡಿದರೆ ಮುತ್ತಿನ ಹಾರದಂಗಿರಲಿ, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಲಿ, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಲಿ, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎಂದಂತೆ. ಮುತ್ತು ಅದು ಸ್ವಾತಿ ಮಳೆ ಬಂದಾಗ ಸಮುದ್ರದ ಆಳದಲ್ಲಿ ಮುತ್ತು ರೆಡಿಯಾಗ್ತದೆ ಬಹಳ ದಿವಸಗಳ ಸಂಸ್ಕಾರದಿಂದ. ಹಾಗೆ ನಾವು ಮಾತಾಡಿದರೆ ನಮ್ಮ ಮಾತಿಗೆ ಒಂದಿಷ್ಟು ಸಂಸ್ಕಾರ ಇರಲಿ ಅಂತ. ಇತ್ತೀಚೆಗೆ ನಾವು ಹೆಣ್ಣುಮಕ್ಕಳು ನಮ್ಮ ಮಕ್ಕಳಿಗೆ ಸರಿಯಾಗಿ ಮಾತಾಡೋದನ್ನೇ ಕಲಿಸ್ತಾ ಇಲ್ಲ. ಬಂದವರು ಹೋದವ್ರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಸಂಸ್ಕಾರ ಇಲ್ಲ. ಮೊದಲೆಲ್ಲ ತುಂಬ ಕುಟುಂಬಗಳಿರ್ತಿದ್ವು. ಭಾಳ ಜನ ಸಣ್ಣ ಮನೆ, ಕಾಕ ಕಾಕಿ ಅಜ್ಜ ಅಜ್ಜ ಯಾರೇ ತಪ್ಪು ಮಾಡಿದರೂ ಒಬ್ಬರಲ್ಲ ಒಬ್ಬರು ಬುದ್ಧಿವಾದ ಹೇಳ್ತಿದ್ರು. ಈಗೇನಿಲ್ಲ, ನಮ್ಮ ಮನೆಗಳು ಹೆಂಗಿದಾವೆ, ಈಗ ಮಗನಿಗೆ ಒಂದು ಮನೆ ಬೇರೆ, ರೂಮ್ ಬೇರೆ, ಮಗಳಿಗೊಂದು ರೂಮ್ ಬೇರೆ, ಗಂಡ ಹೆಂಡತಿ ರೂಮ್ ಬೇರೆ. ಅವ್ರು ಏನು ತಿಂತಾರೆ ನೋಡೋದಿಲ್ಲ, ಏನು ಕುಡಿತಾರೆ ನೋಡೋದಿಲ್ಲ, ಏನು ಮಾಡ್ತಾರೆ ನೋಡೋದಿಲ್ಲ, ಎಂಥವರ ಸಹವಾಸದಲ್ಲಿದ್ದಾರೆ ಅಂತ ಇವತ್ತು ನಾವು ನೋಡ್ತಾ ಇಲ್ಲ. ಮಕ್ಕಳಂತೂ ಯಾವಾಗ ನೋಡಿದರೂ ಮೊಬೈಲ್ಗಳು, ಯಾರ ಜೊತೆ ಹೆಂಗೆ ಮಾತಾಡಬೇಕು ಗೊತ್ತಾಗ. ನೀವೊಂದು 8-10 ವರ್ಷದ ಮಗು ನಮ್ಮ ಎದುರಿಗೆ ಮಾತಾಡಿದರೆ ಅವರ ತಂದೆ ತಾಯಿ ಸಂಸ್ಕಾರ ಹೇಗಿದೆ ಅಂತ ಆ ಮಗುವಿನ ಮಾತಲ್ಲೇ ನಾವು ಗುರುತಿಸ್ಬೋದು. ಒಳ್ಳೆ ಸುಮ್ಮನೊಂದು ಜೋಕ್ ಹೇಳ್ತೀನಿ ಕೇಳ್ರಿ. ಒಬ್ಬ ಹುಡುಗ, ಸುಮಾರು 25 ವರ್ಷದ ಹುಡುಗ, ಮದುವೆ ಮಾಡಬೇಕು ಅಂತ ಹುಡುಗಿ ಹುಡುಕ್ತಾ ಇದ್ರು. ಯಾವಾಗ ನೋಡಿದ್ರು ರೂಮ್ನಲ್ಲಿ ಮೊಬೈಲ್ ಇಟ್ಕೊಂಡು ಕಾಲ ಕಳೀತಿದ್ದ. ಮನೆ ಯಾರು ಬಂದು ಹೋದರೂ ಇವನೇನು ಯಾರ ಜೊತೆ ಮಾತುಕತೆ ಇರಲಿಲ್ಲ. ಅವರವು ಒಂದಿನ ಬೈದ್ಲು, ಗಿಡವಾದಾಗ ಬಗ್ಗದ್ದು. ಯಾವಾಗ ಸಂಸ್ಕಾರ ಕೊಡಬೇಕಾಗಿತ್ತೋ ಕೊಡಲಿಲ್ಲ. ಆವಾಗ ಒಳ್ಳೆ ಮದುವೆ ಮಾಡೋ ಟೈಮಿಗೆ ಲಿಂಗ ಕಟ್ಟುತ್ತಾರೆ. ಮದುವೆ ಮಾಡೋ ಟೈಮಿಗೆ ಮಾತು ಕಲ್ಸಕ್ಕೆ ಹೋಗಿದ್ಲಕ್ಕೆ.
ಹಾಂ, ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೋತೀಯ, ಬಾ ಹೊರಗೆ ಹೋಗು, ಬಾ ಒಂದಿಷ್ಟು ಎದುರಿಗೆ ಸಿಕ್ಕವ್ರನ್ನೆಲ್ಲ ಹೋಗು ಮಾತಾಡಿಸು, ದಾರಿಲೆಲ್ಲ ಹೋಗಂತೇಳಿ ಬೈದು ಮೊಬೈಲ್ ಕಸ್ಕೊಂಡು ಹೊರಗೆ ಕಳಿಸಿದ್ಲಾಕಿ. ಇಷ್ಟು ದಿನ ಬಿಟ್ಟು ಈಗ ಹೋಗೊಂಚೂರು ದಾರಿಗೆ ಸಿಕ್ಕವ್ರಿಗೆಲ್ಲ ಮಾತಾಡ್ಸು ಅಂತ ಹೇಳಿದ್ಲು. ಇವಾಗ ಬಂದ ಒಬ್ಬ ಹೆಣ್ಮಗಳು ಒಂದೆರಡು ಮಕ್ಕಳು ಕರ್ಕೊಂಡು ಹೊಂಟಿದ್ಲು. ದಾರೆ ಸಿಕ್ಕವ್ರಿಗೆಲ್ಲ ಮಾತಾಡ್ಸೊಂದಿದ್ಲಲ್ಲ, ಅವರು ಮಾತಾಡಿಸ್ತಾ ಇವ. ಎಲ್ಲಿಗೆ ಹೊಂಟಿರಿ ಅಂದ. ಊರಿಗೆ ಹೊಂಟೀನಿ ರೀ. ಇವೆರಡು ಮಕ್ಕಳು ರೀ ಅಂತ ಕೇಳ್ದೆ. ಇವೆರಡು ನನ್ನ ಮಕ್ಕಳೇ ಅಂತ ಹೇಳಿದ್ಲು. ನಿಮ್ಮದು ಮದುವೆ ಆಗತ್ತೇನು ರೀ ಅಂದ. ಒಂದು ಕಪಾಳ ಕೊಟ್ಲಕ್ಕಿ. ಇವೆರಡು ನನ್ನ ಮಕ್ಕಳೇ ಅಂತ ಹೇಳ್ತೀನಿ, ಮತ್ತು ಮದುವೆ ಆಗಿದೆ ಅಂತ ಕೇಳ್ತೀಯ. ಹಿಂಗೆ ಯಾರೋ ಒಬ್ಬರು ಹಿರಿಯರು ನೋಡಿದರು ಅವ್ನು ಮಾತಾಡೋದು ಕೇಳೋದು, ಆಕೆ ಹೊಡೆದಿದ್ದು ಎಲ್ಲ. ಕರೆದು ಹೇಳಿದರು, ಏ ತಮ್ಮ ಹಾಗೇನೋ ಮಾತಾಡೋದು, ಮೊದಲು ಮದುವೆ ಕೇಳಬೇಕು, ಆಮೇಲೆ ಮಕ್ಕಳು ಕೇಳಬೇಕು, ಮತ್ತು ನೀನು ಸರಿಯಲ್ಲ ಮಾತಾಡಿದ್ದು, ಅದಕ್ಕೆ ಆಕೆ ಹೊಡೆದ್ಲು ಅಂತ ಹೇಳಿದೆ. ಇವನು ತಲೆಗೆ ಉಳಿತಂಗೆ, ಮೊದಲು ಮದುವೆ ಕೇಳಬೇಕು. ಮತ್ತೊಂದಿನ ದಾರಿಲಿ ಹೊಂಟಿದ್ದ, ಮತ್ತೊಬ್ಬಳು ಕಾಲೇಜ್ ಹುಡುಗಿ ಹೊಂಟಿದ್ಲು. ಕೇಳಿದೆ, ಎಲ್ಲಿಗೆ ಹೊಂಟಿರಿ ಅಂದ. ಕಾಲೇಜಿಗೆ ಹೊಂಟೀನ್ರಿ ಅಂತ ಹೇಳಿದ್ನು. ನಿಮ್ಮದು ಮದುವೆ ಆಗೈತೇನ್ರಿ ಅಂದ. ಇಲ್ರಿ ಅಂದ. ಮತ್ತು ನಿಮ್ಮ ಮಕ್ಕಳು ಎಷ್ಟು ರೀ ಅಂದ. ಅಕ್ಕಿನ ಏನು ಮಾಡಿದ್ಲು, ಅವ ಅಂದ, ಅದಕ್ಕೆ ನಾ ಯಾರ ಜೊತೆಗೂ ಮಾತಾಡಲ್ಲ, ನಮ್ಮವು ಸಿಕ್ಕರ ಜೊತೆ ಎಲ್ಲ ಮಾತಾಡಂತೇಳಿ ನನ್ನ ಬಡಿಸಿದ್ಲು ನೋಡು. ಅವರವು ಇಂಥ ಮಾತಾಡಂತೇಳಿದ್ಲ. ಯಾಕೆ ಹೇಳ್ದೆ ಈ ಕತೆ ಅಂದರೆ, ಮಾತು ಯಾವಾಗ ಕಲಿಸ್ಬೇಕೋ ಆವಾಗಲೇ ಕಲಿಸ್ಬೇಕು. ಮಾತಾಡಿದರೆ ಹೇಗಿರಬೇಕು ಅಂದರು ಬಸವಣ್ಣವರು. ಅಂದರೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಮಾತಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಈ ಜಗತ್ತನ್ನು ಕಟ್ಟುವಂಥ ಶಕ್ತಿನೂ ಮಾತಿಗಿದೆ, ಈ ಜಗತ್ತನ್ನು ಕೆಡುವಂಥ ಶಕ್ತಿನೂ ಮಾತಿಗಿದೆ. ಒಂದೇ ಒಂದು ಮಾತುಗಳಿಂದ ರಾಮಾಯಣ ಮಹಾಭಾರತಗಳಾಗಿತ್ತು. ಹಾಗಾಗಿ ಮಾತು ಬಹಳ ಅಮೂಲ್ಯ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಮಾತಾಡಿದರೆ ನಮ್ಮ ಮಾತು ಹೇಗಿರಲಿ ಅಂದರೆ, ನುಡಿದರೆ ಮುತ್ತಿನ ಹಾರದಂತಿರಲಿ, ನುಡಿದರೆ ಮಾಣಿಕ್ಯ ನಾವೆಲ್ಲ ಈಗ ನೋಡಿಲ್ಲ, ಮೊದಲೆಲ್ಲ ಇದ್ವಂತೆ. ಕತ್ತಲೆ ಮನೆಯಲ್ಲಿ ಇಟ್ಟರೆ ಅದು ಬೆಳಕನ್ನು ಕೊಡ್ತಾ ಇತ್ತು ಅಂತ. ಹಾಗೆ ನಾವು ಮಾತಾಡಿದರೆ ನಮ್ಮ ಮಾತಿಗೆ ಎಂಥ ಶಕ್ತಿ ಇರಬೇಕಂದ್ರೆ, ಮತ್ತೊಬ್ಬರ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಕಳಿತಕ್ಕಂಥ ಶಕ್ತಿ ಮಾತಿಗೆ ಇರಬೇಕು ಅಂತ ಹೇಳ್ತಾರೆ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು. ಒಂದು ಸ್ಫಟಿಕ ಮಣಿ ಹಿಂಗೆ ಇಟ್ಕೊಂಡು ನೋಡ್ರಿ, ಒಳಗೂ ಹೊರಗೂ ಪರಿಶುದ್ಧವಾಗಿ ಕಾಣ್ತದೆ. ನಾವು ಮಾತಾಡಿದರೆ ನಮ್ಮ ಮಾತು ಹೇಗಿರಬೇಕು ಅಂದರೆ, ಒಳಗೊಂದು ಹೊರಗೊಂದು ಇರಬಾರ್ದು, ಒಳಗೂ ಹೊರಗೂ ಪರಿಶುದ್ಧವಾಗಿರಬೇಕು ಅಂತ ಹೇಳಿದರು. ನುಡಿದರೆ ಲಿಂಗ ಮೆಚ್ಚಿ, ಹೌದು, ಪ್ರತಿಯೊಬ್ಬನಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆ ಚೈತನ್ಯ ಇದೆ ಅಂತಲೇ ಕಣ್ಣು ನೋಡ್ತದೆ, ಒಳಗೆ ಆ ಚೈತನ್ಯ ಇದೆ ಅಂತಲೇ ಕಿವಿ ಕೇಳ್ತದೆ, ಆ ಚೈತನ್ಯ ಇದೆ ಅಂತಲೇ ಕಾಲು ನಡೀತದೆ. ಆ ಚೈತನ್ಯ ಹೋಯಿತು ಅಂದರೆ ಕಿವಿ ಇದ್ದರೂ ಕೇಳಲ್ಲ, ಕಣ್ಣಿದ್ರೂ ನೋಡಲ್ಲ, ಕಾಲಿದ್ರೂ ನಡೆಯೋದಿಲ್ಲ. ಹಾಗಾಗಿ ಆ ಒಳಗಡೆ ಎಲ್ಲರಲ್ಲೂ ಕೂಡ ಆ ಪರಮಾತ್ಮನ ಶಕ್ತಿ ಇರ್ತದೆ. ಅದನ್ನು ತಿಳ್ಕೊಳ್ತಕ್ಕಂಥದ್ದೇ ಮಾನವ ಜೀವನದ ಗುರಿ. ನೀವು ಮಾತಾಡಿದರೆ ಆ ಚೈತನ್ಯಕ್ಕೆ ಸಂತೋಷ ಆಯಿತು ಅಂದ್ರೆ ಮುಖ ಅರಳುತ್ತದೆ. ನೀವು ಮಾತಾಡಿದರೆ ಎದುರಿಗಿದ್ದವ್ರ ಮುಖ ಅರಳಿರಬೇಕು, ಕೆರಳಿರಬಾರ್ದು. ನಾವು ಮಾತಾಡಿದರೆ ಅಂಥ ಮಾತುಗಳನ್ನು ಆಡಬೇಕು. ಒಂದು ವೇಳೆ ಅಂಥ ಮಾತಾಡೋಕ್ಕಾಗದೇ ಇದ್ದರೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಸುಮ್ಮನಿರೋದು ಚಲೋ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಬೆಚ್ಚಿ ಹೌದು ಹೌದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿಬನಯ್ಯ ಅಂತಾರೆ. ಮಾತಾಡಿದರೆ ಈಗ ಮಾತಾಡಿದರೆ ಅದಕ್ಕೆ ಹೇಳಿದರೆ, ನಡೆಯ ಕಲಿಸಿದ ಬಸವ ನುಡಿಯ ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ನಮ್ಮೊಬ್ಬ ಸಾಮಾನ್ಯ ಒಬ್ಬ ಹೆಣ್ಣುಮಗಳು ಈ ಬಸವಯ್ಯನ ಹೆಂಡತಿ ಕಾಳವ್ವೆ ಅಂತ ವಚನ ಬರೀತಾಳೆ. ಆತ ಬಾಚಿ ಕಾಯಕದ ಬಸವಯ್ಯ. ಬಡಗಿ ಕೆಲಸ ಮಾಡ್ತಾ ಇರ್ತಾನೆ, ಬಾಚಿ ಅಂತಿರ್ತದೆ, ನೀವು ನೋಡಿದರೆ ಏನಂತಿರೋದು, ಕೆತ್ತುತ್ತಾ ಇರ್ತಾನೆ. ಅದು ಕೈ ತಪ್ಪಿ ಎಲ್ಲಿಗೆ ಬೀಳ್ತದೆ, ಅದು ಕಾಲಿಗೆ ಬೀಳ್ತದೆ. ಹೆಂಡತಿ ಕರೆದ, ಕಾಲಿಗೆ ಬಿಡ್ತೋ, ರಕ್ತ ಸೋರ್ತಾ ಇದೆ, ಬಟ್ಟೆ ಕಟ್ಟು ಅಂತ.
ಆಕೆ ಬಂದು ಬಟ್ಟೆ ಕಟ್ಕೊಳ್ತಾ ವಚನ ಬರೀತಾಳಕ್ಕೆ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ಯಾರಾದರೂ ಕಪಾಳ ಕೊಡಿದ್ರೆ ನಾ ಕಲ್ಲು ಉದುರ್ತಾವ. ಕಚ್ಚೆ ಕೈ ಬಾಯಿ ಇಚ್ಛೆಯಲ್ಲಿ ಇದ್ದಿಹರೆ ಅಚ್ಚುತನಪ್ಪ ಅಜನಪ್ಪ ಲೋಕದೊಳಗೆ ನಿಶ್ಚಿಂತನಪ್ಪ ಸರ್ವಜ್ಞ. ಕಚ್ಚೆ ಕೈ ಬಾಯಿ ಇಚ್ಛೆಯಲ್ಲಿ ಇದ್ದಿಹರೆ, ಸರಿಯಾಗಿ ಏನು ಮಾತಾಡಬೇಕು, ಈ ಬದುಕೋದೊಂದು ಕಲೆ, ಅದು ಗೊತ್ತಿದ್ದರೆ ಈ ಜಗತ್ತಿನಲ್ಲಿ ನಿಶ್ಚಿಂತೆಯಿಂದ ಬದುಕ್ಬೋದು. ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ ಅಂತ ಬರೀತಾರೆ ಜನಪದ ಕವಿಗಳು. ಯಾಕೆ ಊಟ ಮಾಡಬೇಕು? ಬಸವಣ್ಣವ್ರು ಹೇಳಿದರು, ಮೌನದಲ್ಲಿ ಉಂಬುದು ಆಚಾರವಲ್ಲ, ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತಲುಂಡರೆ ಕರ್ಣವೃತ್ತಿಗಳು ಅಡಗುವು. ಉಂಡು ಉಳಿಸದೆ ಬಸವಣ್ಣವ್ರ ವಚನದಲ್ಲಿ ಬರೀತಾರೆ. ಊಟ ಹೆಂಗೆ ಮಾಡ್ಬೇಕಂತ ಅಂದರೆ, ಊಟ ಮಾಡಿ ತಾಟ್ನಲ್ಲಿ ಉಳಿಸ್ಬಾರ್ದಂತೆ. ಉಂಡು ಉಳಿಸದೆ, ಕೊಂಡು ಮರುಳದೆ. ಕೆಲವ್ರಿಗೇನಾದರೂ ಇಷ್ಟ ಆಗಿದ್ದಿತ್ತು ಅಂದರೆ ವಾಂತಿ ಆಗೋ ತನಕ ತಿನ್ನೋದು. ಆರೋಗ್ಯ ದೃಷ್ಟಿಯಿಂದ ಇನ್ನೂ ಒಂದು 4 ತುತ್ತು ಒಳಗಡೆ ಹಿಡಿತದೆ ಅಂದಾಗಲೇ ಕೈ ತೊಳ್ಕೊಬೇಕಂತ, ಒಳಗಡೆ ಒಂಚೂರು ಗಾಳಿ ಆಡಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಉಂಡು ಉಳಿಸದೆ, ಕೊಂಡು ಮರುಳದೆ, ಲಿಂಗ ನಿರೀಕ್ಷೆ ತಪ್ಪದೆ. ಎಲ್ಲವನ್ನು ಕೊಟ್ಟಿರೋನು ದೇವರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ನೊಗಳುವ ಕುನ್ನಿಗಳನ್ನೇನೆಂಬೆನೆಯ ರಾಮನಾಥ್. ಒಬ್ಬ ಹೆಣ್ಣುಮಗಳು ತವ್ರ ಮನೆಗೆ ಹೋಗಿರ್ತಾಳೆ, ಅವರಪ್ಪ ಒಂದು ಮೂಗ್ಬಟ್ಟು ಮಾಡಿಸ್ಕೊಟ್ಟಿರ್ತಾಳೆ. ಹೆಣ್ಮಕ್ಳಿಗೆ ಏನಾದರೂ ಹೊಸದು ಮಾಡಿಸ್ಕೊಂಡಾಗ 4 ಮನೆಗೆ ಅಡ್ಡಾಡಿ ತೋರಿಸೋದು ಅವ್ರ ಸ್ವಭಾವ. ಆ ಜಗದಪ್ಪ ಪರಮಾತ್ಮ ಮೂಗೆ ಕೊಟ್ಟಿರಲಿಲ್ಲ ಅಂದರೆ ನಿಮ್ಮಪ್ಪ ಕೊಟ್ಟಿರೋ ಮೂಗ್ಬಟ್ಟು ಎಲ್ಲಿಡ್ತಾಯಿದ್ರು? ಮೂಗು ಕೊಟ್ಟವನ್ನ ಮರೆತು ಬಿಟ್ಟು ಮೂಗುತಿ ಕೊಟ್ಟನ್ನು ನೆನೆಸ್ತೇವೆ. ಎಲ್ಲ ಇಳೆ ಬೆಳೆ ಎತ್ತು ಬಿತ್ತು ಎಲ್ಲ ಕೊಟ್ಟಿರೋನು ಅವನಾಗಿದ್ದರಿಂದ ಒಂದೊಂದು ಖಾಲಿ ಕೈಯಲ್ಲಿ ಬಂದೀವಿ, ಖಾಲಿ ಕೈಯಲ್ಲಿ ಹೋಗ್ತೀವಿ. ನೀವೇನೋ ನಿಮ್ಮ ಹೆಸರಿಗೆ ಒಂದಿಷ್ಟು 100 ಎಕರೆ ಜಮೀನು ಉತ್ತಾರ ಇರ್ಬೋದು ಅಷ್ಟೇ ನಿಮ್ಮ ಹೆಸರಿಗೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ನೀವು ಬರೋದಕ್ಕಿಂತ ಮೊದಲು ಇತ್ತು, ಈಗ ನೀವು ಇದ್ದಾಗಲೂ ಇದೆ, ನೀವು ಹೋದ ಮೇಲೂ ಅದು ಇರ್ತದೆ. ನಿಮ್ಮ ಭೂಮಿಯಾಗ ನಿಮ್ಮಂಥವ್ರು ಎಷ್ಟು ಜನ ತಲೆ ನೋಡಿದೆ ಅದು. ಹಾಗಾಗಿ ಇದು ಯಾವುದೂ ನಂದಲ್ಲ, ಎಲ್ಲರೂ ಕೊಟ್ಟಿರೋದು ದೇವರಾಗಿದ್ದರಿಂದ ಒಂದೊಂದು ತುತ್ತಿಗೂ ಕೃತಜ್ಞತೆ. ಯಾವಾಗಲೂ ಎದೆ ಮೇಲೆ ಯಾಕೆ ಲಿಂಗ ಇರಬೇಕು ಅಂದರೆ, ನೀವು ಊಟ ಮಾಡುವಾಗ ಒಂದೊಂದು ತುತ್ತು ಎದೆ ಮೇಲೆ ನೈವೇದ್ಯ ಆಗಿ ಒಳಗೆ ಹೋಗ್ತಿರ್ತದೆ. ಹೌದಾ? ನೀವು ಅಡ್ಡ ಹಾಕ್ಕೊಂಡಿರ್ತೀರಲ್ಲ, ಅವ್ರು ಹೆಂಗೆ ಊಟ ಮಾಡ್ಬೇಕು? ಹಿಂಗಿದ್ರೆ ಹಿಂಗೆ ಹೋಗ್ತದೆ, ಅಡ್ಡ ಹಿಂಗೆ ಊಟ ಮಾಡ್ಬೇಕಾಗ್ತದೆ. ಲಿಂಗ ನಿರೀಕ್ಷೆ ತಪ್ಪದೆ, ಎಷ್ಟು ಬೇಕೋ ಅಷ್ಟು. ಬಸವಣ್ಣವರು ಹೇಳ್ತಾರೆ, ಸರ್ವಜ್ಞನೆನ್ನೇ ಹೇಳಿದೆ, ಲಿಂಗ ಪ್ರಸಾದವನ್ನು ಸರ್ವಜ್ಞ ಅಂತೂ ಆರೋಗ್ಯ ದೃಷ್ಟಿಯಿಂದ ಬಹಳ ವಚನಗಳನ್ನು ಹೇಳ್ತಾರೆ. ಯಾಕೆ ಊಟ ಮಾಡಬೇಕು ಅಂತ ಹೇಳ್ತಾನೆ ಅವನು. ಹಸಿಯದೆ ಉಣಬೇಡ, ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳು ಉಣಬೇಡ, ವೈದ್ಯರಿಗೆ ಎಣಿಸಬೇಡೆಂದ ಸರ್ವಜ್ಞ. ಹಸಿವಾಕ್ಕಿಂತ ಮೊದಲು ಊಟ ಮಾಡಬೇಡ. ಯಾಕೆ? ಒಳಗಡೆ ಜಠರಾಗ್ನಿ ಏನೋ ಕೆಲಸನ ಶುರು ಮಾಡಿರೋದಿಲ್ಲ, ಅದರ ಮೇಲೆ ದಬ್ಬಾಳಿಕೆಯನ್ನು ಹೇರಬೇಡ. ಒಬ್ಬ ದೊಡ್ಡ ಸುಪ್ರಸಿದ್ಧ ವೈದ್ಯ ಹೇಳ್ತಾನೆ, ಸುಕಾಲದಲ್ಲಿ ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯುವುದಿಲ್ಲ ಅಂತ. ಎಲ್ಲ ಉಂಡು ತಿಂದು ರೋಗ ರುಜಿನಗಳು ಹಚ್ಕೊಂಡು ಸಾಯುವಷ್ಟು ಜನ ಬರಗಾಲದಲ್ಲಿ ಊಟ ಸಿಗದೇ ಇದ್ದಾಗ ಅಷ್ಟು ಜನ ಸಾಯೋದಿಲ್ಲ ಅಂತ. ಹಾಗಾಗಿ ಎಷ್ಟು ಬೇಕು ಹಸಿಯದೇ ಉಣಬೇಡ, ಹಸಿದು ಮತ್ತಿರಬೇಡ. ಒಳಗಡೆ ಕೆಲಸ ಶುರು ಮಾಡಿರುತ್ತೆ, ಅದಕ್ಕೇನಾದರೂ ಒಂದಿಷ್ಟು ಹಾಕಬೇಕು. ಬಿಸಿ ಬೇಡ, ಆರೋಗ್ಯ ದೃಷ್ಟಿಯಿಂದ ಬಿಸಿ ಬೇಡ. ತಂಗಳು ಉಣಬೇಡ, ಅದರಲ್ಲಿ ಬ್ಯಾಕ್ಟೀರಿಯಾಗಳು ಸೇರಿಕೊಂಡಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಂಗಳು ಉಣಬೇಡ, ವೈದ್ಯರಿಗೆ ಎಣಿಸಬೇಡೆಂದ ಸರ್ವಜ್ಞ ಅಂತ. ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರನಃ, ನಾಲಿಗೆಯ ರುಚಿಗಳ ಮೇಲೆ ಆಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ ಅಂತ.
ನಿಮಗೇನು ಬೇಕೋ ಆರೋಗ್ಯಕ್ಕೆ ಅದನ್ನು ಸರಿಯಾಗಿ ತಿಳ್ಕೊಂಡು ಊಟ ಮಾಡಿದರೆ ನೀವು ಯಮನಿಂದ ದೂರ ಇರ್ತೀರಂತ. ನಾಲಿಗೆ ಏನೇನು ಬೇಡುತ್ತದೋ ಅದನ್ನೆಲ್ಲ ತಿಂತ ಇದ್ದರೆ ಅವನ ಕಾಲ ಬಹಳ ವಚನಗಳು ಹೇಳ್ತಾನೆ ಸರ್ವಜ್ಞ. ಉಂಡು 100 ಅಡಿ ಇಟ್ಟು ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲಾಗಿ ಮಲಗುವನು ವೈದ್ಯರ ಗಂಡ ನೋಡಿಂದ ಸರ್ವಜ್ಞ ಅಂತ. ಉಂಡು 100 ಅಡಿ ಇಟ್ಟಂದರೆ ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು. ಒಂದಿಷ್ಟು ಮೈ ಬಿಸಿ ಆಗಬೇಕು, ಒಳಗಡೆ ಊಟ ಮಾಡಿದ್ದು ಜೀರ್ಣ ಆಗಬೇಕಾದ್ರೆ. ಆಮೇಲೆ ಗಂಡು ಭುಜ ಮೇಲಾಗಿ ಮಲಗುವನ ಅಂತಾನೆ, ಅಂದರೆ ಬಲಭುಜ ಮೇಲಾಗಿ. ನೀವೆಲ್ಲ ಪ್ರಾಣಾಯಾಮ ಎಲ್ಲ ಮಾಡ್ತೀರಿ ನೀವು. ಬಲಗಡೆ ಮಾಡುವಂಥದ್ದು ಸೂರ್ಯನಾಡಿ, ಎಡಗಡೆ ಚಂದ್ರನಾಡಿ. ಬಲಭುಜ ಮೇಲಾಗಿ ಮಲ್ಕೊಂಡಾಗ ಒಳಗಡೆ ಅದು ಉಷ್ಣಾಂಶದಿಂದ ಊಟ ಮಾಡಿದ್ದು ಚೆನ್ನಾಗಿ ಜೀರ್ಣ ಆಗ್ತದೆ ಅಂಥೇಳಿ. ಗಂಡು ಭುಜ ಮೇಲಾಗಿ ಮಲಗುವನು ವೈದ್ಯರ ಗಂಡ ನೋಡಿಂದ ಸರ್ವಜ್ಞ ಅಂತಾನೆ. ಶರಣರು ಕೇವಲ ಯಾವುದೋ ಒಂದು ಇದನ್ನು ಮಾತ್ರ ನಮಗೆ ಜೀವನದಲ್ಲಿ ಒಂದಿಷ್ಟು ಗುರಿಯನ್ನು, ಗಮ್ಯಗಳನ್ನು, ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಬೇಕೋ ಅದನ್ನೆಲ್ಲವನ್ನೂ ಕೂಡ ಶರಣರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ಎಲ್ಲವನ್ನೂ ಕೂಡ ಹೇಗೆ ಕಲಿಸ್ಕೊಟ್ರು ಅಂತಕ್ಕಂಥ ವಿಚಾರವನ್ನು. ಹಾಗೆ ನಾಳೆ ದಿನ ದೇವರು ಆತ ನಿರಾಕಾರ, ನಿರಂಜನ, ಸರ್ವವ್ಯಾಪಿ. ಕೆಲವರೆಲ್ಲ ಇತ್ತೀಚಿನ ದಿನಗಳಲ್ಲಿ ದೇವರೇ ಇಲ್ಲ ಅಂತ ಹೇಳ್ತಾರೆ. ದೇವರವನ್ನು ಕುರಿತು ಶರಣರು ಏನು ಹೇಳ್ತಾರೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಆಮೇಲೆ ಲಿಂಗವನ್ನು ಯಾಕೆ ಕೊಟ್ಟರು ಅಂತಕ್ಕಂಥ ವಿಚಾರವನ್ನು, ದೇವರ ಅಸ್ತಿತ್ವ ಅಂದರೆ ಏನು, ಯಾರಾದರೂ ದೇವರಿಲ್ಲ ಅಂತ ಹೇಳೋರಿಗೆ ಶರಣರೇನು ಹೇಳ್ತಾರೆ. ಪ್ಲೇಟೋ ಒಂದು ಸಿದ್ಧಾಂತ ಹೇಳ್ತಾನೋ, ಯಾರಾದರೂ ದೇವರಿಲ್ಲ ಅನ್ನೋರಿಗೆ ಅವನು ಕೇಳ್ತಾನೆ, ನೀವೆಲ್ಲ ಹುಟ್ಟಕ್ಕೆ ಯಾರು ಕಾರಣ ಅಂತ. ಯಾರು ಕಾರಣ ರೀ? ನೀವೆಲ್ಲ ಹುಟ್ಲಿಕ್ಕೆ ಯಾರು ಕಾರಣ? ನಮ್ಮ ಅಪ್ಪ ಅವ್ವ ಕಾರಣ. ನಿಮ್ಮಪ್ಪನಿಗೆ ಯಾರು ಕಾರಣ? ಅವರಪ್ಪ ಕಾರಣ. ಅವರಪ್ಪನಿಗೆ ನಿಮ್ಮಪ್ಪನಿಗೆ ಅವರಪ್ಪ, ಅವರಪ್ಪನಿಗೆ ಅವರಪ್ಪ, ಅವರಪ್ಪನಿಗೆ ಅವರಪ್ಪ ಅಂತ ಇಟ್ಕೊಂಡು ಹೋದ್ರೆ ಕೊನೆಗೆ ಒಬ್ಬ ಅಪ್ಪಿಲ್ಲದೆ ಇದ್ದವನು ಯಾರಾದ್ರು ಇರಬೇಕಲ್ಲ. ಮೂಲ ನಿಮ್ಮಪ್ಪನಿಗೆ ಅವರಪ್ಪ, ಅವರಪ್ಪನಿಗೆ ಅವರಪ್ಪ ಅಂತ ಇಟ್ಕೊಂಡು ಹೋದರೆ ತನಗೊಬ್ಬ ಅಪ್ಪನ ಇಲ್ಲದೆ ಈ ಜಗತ್ತಿಗೆಲ್ಲ ಅಪ್ಪನಾಗಿರ್ತಕ್ಕಂಥ ಯಾವುದೋ ಶಕ್ತಿ ಇರಬೇಕು. ಶರಣರು ಕೊಟ್ಟಂಥ ಲಿಂಗಾಯತ ಧರ್ಮ ಏನಿದೆ, ದೇವರನ್ನು ಒಪ್ಪುವಂಥ ಧರ್ಮ ಇದು. ಸೇಶ್ವರವಾದಿಗಳು, ನಿರೀಶ್ವರವಾದಿಗಳು ಅಂತ ಬರ್ತದೆ. ದೇವರನ್ನು ಒಪ್ಪುವಂಥ ಧರ್ಮ ಲಿಂಗಾಯತ ಧರ್ಮ. ಅದು ಹೇಗೆ ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ.